ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಕ್ರಮ್ ಹಾಸ್ಪಿಟಲ್ ಪ್ರೆಸೆನ್ಸ್ ಮಾತು ಕತೆ ವಿನಯ್ ಜೊತೆ. Vikram Hospital presents Mathu Kathe Vinay Jothe, powered by Cycle Pure Agarbattis. If I tell you software engineer, lawyer, business graduate, ಈಗ actresses ಆಗಿದ್ದಾರೆ ಅಂದ್ರೆ you won't believe that. Today the three heroines on my show have extremely inspiring stories. Our life, our journey, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಜಾಸ್ತಿ. You know whom I'm talking to. Gorgeous, beautiful Radhika Chetan Shraddha Srinath and Sruthi Hariharan. Girls, welcome on the show. Thank you, Vinay. Thank you. All right, so let me start with you. Senior most on the couch. Oh, totally. Yeah. What's six? No. Yeah. Ayushmati Baba. So, Neevu, when you started off, business graduate of OD, you were into dancing full fledged. Dancer ಆಗಬೇಕು ಅಂತ ಮನೇಲಿ ಬಿಡಲಿಲ್ಲ. We have seen you a lot of background dancer ಆಗಿ ಇಂಡಸ್ಟ್ರಿಗೆ ಬಂದ್ರಿ. ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು ಒಂದು ಮಲಯಾಳಂ ಮೂವಿನಲ್ಲಿ. ಬಟ್ ನಿಮಗೆ ದೊಡ್ಡ ಬ್ರೇಕ್ ಅಂತ ಕೊಟ್ಟಿದ್ದು ಇಟ್ ವಾಸ್ ಲೂಸಿಯಾ. ಡಾನ್ಸ್ ಮತ್ತೆ ಆಕ್ಟಿಂಗ್ ಮಧ್ಯ ಚೂಸ್ ಮಾಡೋದು ಕಷ್ಟ ಆಯ್ತಾ? Even today it's very easy for me. ಖಂಡಿತ ಡಾನ್ಸೇ. ಹೌದಾ? I am a dancer at heart. Totally. ಸೊ ನನಗೆ ಇನ್ಫ್ಯಾಕ್ಟ್ ನಾನು ತುಂಬ ಸತಿ ಇದನ್ನು ಹೇಳಿದ್ದೀನಿ, ಆ್ಯಕ್ಟಿಂಗ್ ನನಗೆ ಬಂದಿದ್ದು ಬೈ ಚಾನ್ಸ್. ಇವತ್ತು ಕೂಡ ನನಗೆ ಬರ್ತಾ ಇರೋ ಆಪರ್ಚುನಿಟೀಸ್ ಇಸ್ ಅ ಲಾಟ್ ಆಫ್ ಲಕ್. ಸೊ ನಂದು ಏನು ಐ ಡೋಂಟ್ ನೋ ಇಫ್ ದಿಸ್ ವಾಸ್ ಡೆಸ್ಟೈನ್ಡ್ ಆರ್ ಮೆಂಟ್ ಫಾರ್ ಮೀ, ಬಟ್ entertainment industry antu it was definitely meant for me. You were born to it. Yeah. In fact, there's a funny story. Amma got very scared. Yenappa ee hudigi manenalella bidlilla ansutala. Haudu amma got very scared. Amma used to be very anxious. Elru akka pakka like the extended family ella keltidru, ಏನು ಇಷ್ಟೊಂದು ಓದಿದಾಳೆ, ಯಾಕೆ why isn't she pursuing her studies or doing a proper career? ಸೊ ಆ ಟೈಮಲ್ಲಿ ಅಮ್ಮ ನನ್ನ ಜಾತಕ ಹೋಗಿ ಒಬ್ರಿಗೆ ತೋರಿಸಿದ್ದಾರೆ. ಅವರು ನೋಡಿದ ತಕ್ಷಣ she said that ವರಿನೇ ಮಾಡಬೇಡ, ದಿಸ್ ಗರ್ಲ್ ಇಸ್ ಗೋಯಿಂಗ್ ಟು ಬಿ ಓನ್ಲಿ ಇನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. Can we take the address? ಯಾರು ತೋರಿಸಿದ್ರು? ಫ್ಯಾಮಿಲಿ ಫ್ರೆಂಡ್. ನೆಕ್ಸ್ಟ್ ನಾವು 3 ಜನ ಬರ್ತಾ ಇದ್ವಿ. ಲಾಯರ್, ಜಮ್ಮು ಕಾಶ್ಮೀರಲ್ಲಿ ಹುಟ್ಟಿ, ಆರ್ಮಿ ಬ್ಯಾಕ್ಗ್ರೌಂಡ್, ಟ್ರಾವೆಲ್ಡ್ ಅಕ್ರಾಸ್ ಇಂಡಿಯಾ, ಬೆಂಗಳೂರಿಗೆ ಬಂದು ಓದಕ್ಕೆ ಶುರು ಮಾಡಿ. ಹೆಂಗಾಯ್ತು? ಪವನ್ ಹೆಂಗೆ ಐಡೆಂಟಿಫೈ ಮಾಡಿದ್ರು? ವೇರ್ ಡಿಡ್ ಯು ಸಿ ಯು? ಪವನ್ ನಾನೇ ಹೋಗಿ ಸರ್ ಐಡೆಂಟಿಫೈ ಮಾಡಿ ನನ್ನ. ಐ ಸೆಂಟ್ ಹಿಮ್ ಅವ್ರ ವೆಬ್ಸೈಟಿಗೆ ಹೋಗಿ ಒಂದು ಫಾರ್ಮ್ ಫಿಲ್ ಮಾಡಿದೆ, ಒಂದಿಷ್ಟು ಫೋಟೋಸ್ ಕಳಿಸ್ದೆ, ಒಂದು ಇಮೇಲ್ ಕೂಡ ಕಳಿಸ್ದೆ. ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಬಿಸ್ನೆಸ್ ವೇ. You applied for the job and you got it. More than applied for the job. And I made sure that he wouldn't miss my application. So what did you do? Okay, this is no, he will brag about this for the rest of his life. That too you call him daddy. But what Radhika said, you should also ask her the same. She was identified by Pawan as well. She was identified by Pawan. No. Hers was Rang. But Pawan, U-turn only, she's also part of it. Yeah. But Rangitaranga was a big hit before U-turn happened for Radhika. Right. So how did Rangitaranga happen? ಸ್ಯಾಪ್ ಅಲ್ಲಿ ಕೂತ್ಕೊಂಡು ಕೋಡಿಂಗ್ ಮಾಡ್ತಿರ್ತಾರೆ. ಆಕ್ಚುಲಿ ಹೌದು, SAP ವರ್ಕ್ ಮಾಡ್ತಾ ಇದ್ದೆ ನಾನು. ಆವಾಗ ಏನೋ ಒಂಥರ ನನಗೆ ಮನಸ್ಸಿಗೆ ಇದು ಖುಷಿ ಕೊಡ್ತಾ ಇಲ್ಲ ಅಂತ ಅನಿಸ್ತು ನನಗೆ. ಸೊ SAP ಬಿಟ್ಬಿಟ್ಟು ನಾನು ಅವಾಗ ಥಿಯೇಟರ್ ಕೂಡ ಮಾಡ್ತಾ ಇದ್ದೆ. ಸೊ ಅದನ್ನೇ ಡಾನ್ಸನ್ನು ಮಾಡ್ತಾ ಇದ್ದೆ. ನಿರುಪಮಾ ರಾಜೇಂದ್ರ, ಸೊ ನಿರುಪಮಾ ರಾಜೇಂದ್ರ ಅವ್ರ ಜೊತೆ ಕಥಕ್ ಕೂಡ, ಅವ್ರ ಜೊತೆ ಟ್ರೂಪ್ ಜೊತೆ ಎಲ್ಲ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೆ. ಸೊ ಒಂದ್ಸಲಿ ಏನಾಯಿತು ಅಂದರೆ, ಹೀಗೆ ಅನೂಪ್ ಭಂಡಾರಿ ಅವರಿಂದ ನನಗೆ ಕಾಲ್ ಬಂತು. ಆ್ಯಕ್ಚುಲಿ ನಿರು ಭಂಡಾರಿ ಕಾಲ್ ಮಾಡಿದ್ದು ನನಗೆ. ಏನಾಯಿತು ಅಂದರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ನಾನು ವಿತ್ ಮೈ ಥಿಯೇಟರ್ ಗ್ರೂಪ್. ಸೊ ಅವರು ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು, ಹೀಗೆ ಆಡಿಷನ್ ಮಾಡ್ತೀಯಾ, ನಾನೊಂದು ಹೊಸ ಫಿಲ್ಮ್ ತೆಗಿತಾ ಇದ್ದೀನಿ ರಂಗಿತರಂಗ ಅಂತ ಹೇಳಿ, ಇಫ್ ಯು ವುಡ್ ಬಿ ಇಂಟ್ರೆಸ್ಟೆಡ್ ದೆನ್ ನಾನು ಕನೆಕ್ಟ್ ಮಾಡ್ತೀನಿ ಅನೂಪ್ಗೆ ಅಂತ. ನಾನು ಯಾ ಶೋರ್ ಅಂತ ಹೇಳಿದೆ. ಸೊ ಅನೂಪ್ ಅವರು ಅವಾಗ ಇನ್ನು US ಅಲ್ಲಿದ್ದರು. ಸೊ ಸ್ಕೈಪಲ್ಲೇ ಫುಲ್ ಎಲ್ಲ ಆಡಿಷನ್ ಆಗಿದ್ದು. ನನಗೆ ಹೇಳಿದ್ರು ಯಾವ ಥರ ಡ್ರೆಸ್ ಹಾಕೋಬೇಕು, ಹೆಂಗೆ ಆ ಬೇಬಿ ಬಂಪು ಅದು ಎಲ್ಲ ಹಾಕೊಂಡು, ಆ ಕುರ್ತಾ ಎಲ್ಲ ಹಾಕೊಂಡು ಐ ವಾಸ್ ರೆಡಿ. ಹೌದು, ಆ ವೆಲ್ ಸೀನ್ ಇದೆ ಅಲ್ಲ, ರಂಗಿತರಂಗ ಹೌದು. ಆಡಿಷನ್ ತುಂಬಾನೇ ಅದು ಖರಾಬ್ ಆಗಿತ್ತು. ಅಂದ್ರೆ ವೆಲ್ ಸೀನು ಸ್ಕೈಪ್ ಮುಂದೆ ಹೆಂಗ್ ಮಾಡಲಿ ನಾನು. ಬಟ್ ಅವ್ರು ಹೇಳಿದ್ರು, ದಿಸ್ ಇಸ್ ಥ್ರೂ, ನೀನು ಸೆಲೆಕ್ಟ್ ಆಗಿದ್ಯಾ. ನೀವು 3 ಜನ ಟುಡೇಸ್ ಜನರೇಷನ್ ರೆಪ್ರೆಸೆಂಟ್ ಮಾಡ್ತೀರಾ. ಆವಾಗಲೇ ಹೇಳ್ದಂಗೆ ನಿಮ್ಮ ಮನೇಲಿ ಒಪ್ಪಿರಲಿಲ್ಲ ಮೂವಿ ಇಂಡಸ್ಟ್ರಿ ಕಳ್ಸೋದಕ್ಕೆ. ತುಂಬ ಜನ ನೋಡ್ತಿರೋರು ದೇ ವುಡ್ ಬಿ ವೆರಿ ಸ್ಕೆಪ್ಟಿಕಲ್. ಇಟ್ಸ್ ಅಗ್ಲಿ ವರ್ಲ್ಡ್. ನಮಗೆಲ್ಲ ಒಪಿನಿಯನ್ ಇರೋದೇನಂದರೆ ಮೂವಿ ಇಂಡಸ್ಟ್ರಿ ಇಸ್ ಬ್ಯಾಡ್, ಅಗ್ಲಿ. 3 ಜನ ಫ್ಯಾಮಿಲೀಸಿಂದ ತುಂಬಾ ಫಸ್ಟ್ ಇನಿಷಿಯಲಿ ತುಂಬ ಸ್ಕೆಪ್ಟಿಸಿಸಮ್ ಇತ್ತು. ಸೊ ಕಾಸ್ಟಿಂಗ್ ಕೌಚ್ ಅನ್ನೋದು ತುಂಬಾ ಅಗ್ಲಿ ಥಿಂಗ್. ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ಲಾಟ್ ಆಫ್ ಅದರ್ ಥಿಂಗ್ಸ್ ಆರ್ ಹ್ಯಾಪನ್. ರೆನ್ಯುಮರೇಷನ್ ಇರ್ಬೋದು, ಕರಿಯರ್ ಅಂತ ಕನ್ಸಿಡರ್ ಮಾಡದೇ ಇರ್ಬೋದು, ರೆಸ್ಪೆಕ್ಟ್ ಕೊಡದೇ ಇರ್ಬೋದು.
ಈ ವಿಷಯಗಳಲ್ಲಿ ನೀವು ಹೆಂಗೆ ಚಾಯ್ಸಸ್ ಮಾಡಿದ್ದೀರಾ, ಹೌ ಹ್ಯಾವ್ ಯು ಟ್ರೈ ಟು ಮೇಕ್ ಯುವರ್ ಓನ್ ಸೇ ದಟ್ ನೋ ದಿಸ್ ಇಸ್ ವಾಟ್ ಐಮ್ ಗೋನ್ ಟು ಡೂ, ಪುಟ್ ಮೈ ಫುಟ್ ಡೌನ್ ಅಂಡ್ ಡೂ ಸ್ಟಫ್ ಅಂತ. ನೀವು ಈಚ್ ಆಫ್ ಯು ಹೌ ಆರ್ ಯು ಟ್ರೈಂಗ್ ಟು ಡೂ ದ್ಯಾಟ್? There was a little in my family when I broke it to them saying illa I want to do films. I took me 3 days avrun convince madake, and then third day they were like, you know what, do as you wish, just stay safe. These are the 2 words they said. Stay safe. It's a big concern Yeah. for family. How much is safety now for women in the industry? In my experience, touch wood a zillion times, I have not faced a single negative ಹೌದಾ? interaction. No one has asked you for a casting couch, no one has approached, nothing at all. Nothing. ನಾನು ಇಲ್ಲಿವರೆಗೂ ಒಂದು ಸತಿ ನನ್ನ ಅಮ್ಮನ್ನ ಕರ್ಕೊಂಡು a lot of them They do that, yeah. Shruti, what is your story? I've had an absolutely starkingly contrasting experience. ಹೌದಾ? Yes, I agree there is a casting couch. I agree that it is a patriarchal society, more so in a male-dominated film industry. ಖಂಡಿತ. ನೀವು ಒಂದು ಸೆಟ್ಟಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಕನ್ನಡ ಇಂಡಸ್ಟ್ರಿನಲ್ಲೇ ನಾನು ಕೊಡ್ತೀನಿ. ನಾವು ಯಾವ ಸೆಟ್ಟಲ್ಲಿ ಹೋದರೂ ಕೂಡ ಮ್ಯಾಕ್ಸಿಮಮ್ ದೆಲ್ ಬಿ 2 women out of 75 men. If you are an actor, if you are ready to romance a guy closely, means you have no values. ಹೌದು. Means you have no moral values. ಅಲ್ಲಿಂದ ಸ್ಟಾರ್ಟ್ ಆಗಿ ಇದು ನನಗೆ ಬೇಕು, ಕೆಲವೊಂದು ಸತಿ ಗರ್ಲ್ಸ್ at 18, I came into this industry, okay, now personal experience, I came to this industry when I was about 18 ಇಂದ I started auditioning and all of that. My first experience was for the casting of a Kannada film where a guy actually made me sit. So it's the first time I'm sharing this, so I'm going to say this anyhow now. I was sitting next to me and I remember him putting his hand across my thigh and talking, and I was 18. I was helpless, scared as shit. Sure. ಹೌದು. And I remember sitting there and crying for some time, getting up and walking away, just running away. I went and told this to one person who gave me this opportunity. And he told me, ನಿನಗೆ ಇದನ್ನ ಎದುರಿಸಕ್ಕೆ ಬರಲ್ಲ ಅಂದರೆ ಇಂಡಸ್ಟ್ರಿಯಿಂದ ಬಿಟ್ಟು ಹೋಗು. And I was like, maybe he's making sense. Maybe it's time to stand up and say that, it's a choice. It's a choice. That's what I was about Vinay, to say. it's a choice. All of you will have 2 choices every day, day in, day out. Exactly. Choose ಮಾಡೋದು ಇಲ್ಲ, ನಿಮ್ಮ ಕಡೆ ಬಿಟ್ಟಿರೋದು. Exactly. So ನಾಡಿದ ದಿವಸ ನನಗೆ ಅದಾದ್ಮೇಲೆ, even after Lucia, after Dyavre, after Rate, there were quite a few offers, especially in Tamil and Malayalam. I mean, the reason why Malayalam bittu nan bandiddu kuda ee one karana, because I was scared for a lot of times about my safety. ಹೌದು. And I do not take my mother along. I don't believe she deserves to sit there as the heroine's mother. ಹೌದು. I don't. She has a life. Yeah. And I respect that. Yes. I think all three of us come you from do there. that for your family. ಹಾ. ತುಂಬಾ experiences ಆಗೋಗಿದೆ. ಹೌದು. There are guys who used to call me up on the phone and say, so in Malayalam they used to say that so illa korchu endeങ്കിലും compromise ചെയ്യേണ്ടി വരും. And I'm like, are you to tell me something like that? ಹೌದು. That's I mean that happens. I mean Radhika, in the head ನಿಮಗೆ ಗೊತ್ತಿದೆ, it's a choice that you are going to make, yes ಅಥವಾ no ಅಂತ. ಕೆಲವರು ಏನು ಮಾಡ್ತಾರೆ, ಗ್ಲಾಮ್ ಟು ಬಿ ಗ್ಲಾಮರಸ್, ಲೈಮ್ ಲೈಟ್ ಬೇಕು, ಸಕ್ಸಸ್ ಬೇಕು ಅನ್ನೋದಕ್ಕೆ ಅವ್ರಿಗೆ ಹೆಂಗೆ ಚಾಯ್ಸ್ ತಗೋಬೇಕು ಅಂತ ಗೊತ್ತಾಗಲ್ಲ. ದೇ ವಿಲ್ ಗೋ ಅಹೆಡ್ ಅಂಡ್ ಟೇಕ್ ರಾಂಗ್ ಚಾಯ್ಸಸ್. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಹಂಗರ್ ಟು ಡೂ ಸಮಥಿಂಗ್ ಟು ರೀಚ್ ಸಮ್ವೇರ್. ನಿಮ್ಮ ಲೈಫಲ್ಲಿ ವಾಟ್ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್? ನಿಮ್ಮ ಜರ್ನಿ ಹೇಗಿತ್ತು? ಶ್ರದ್ಧಾ ಹೇಳ್ದಂಗೆ ಲಕಿಲಿ ಫಾರ್ ಮೀ ನನಗೆ ಯಾರನ್ನೂ ಆ ಥರ ಅಪ್ರೋಚ್ ಮಾಡಲಿಲ್ಲ. ಆಮೇಲೆ ಪ್ಲಸ್ ರಂಗಿತರಂಗ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ನನಗೆ. ಸೊ ಇವತ್ತೇನು ಮಾಡ್ತಾರೆ, ರೈಟ್. ಸೊ ಐ ಥಿಂಕ್ ದೇ ಥಿಂಕ್ ಬಿಫೋರ್ ನಾವು ಇದನ್ನ ಕೇಳ್ಬೋದಾ ಅವ್ರನ್ನ ಅಂತ ಮೋಸ್ಟ್ಲಿ ಅನ್ಕೊಳ್ತಾರೆ. ಸೊ ದಟ್ ಕುಡ್ ಆಲ್ಸೋ ಬಿ ಅ ರೀಸನ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಯಾರನ್ನೂ ನಾನು ಅಪ್ರೋಚ್ ಮಾಡಿಲ್ಲ ಆ ರೀತಿ. ತುಂಬ ಜನ ನನಗೆ ಹೇಳಿದ್ರು ಈ ಥರ ಇರುತ್ತೆ ರಾಧಿಕಾ, ಕಾಸ್ಟಿಂಗ್ ಕೌಚ್ ಇರುತ್ತೆ, ಹಿಂಗಿರುತ್ತೆ, ಹಂಗಿರುತ್ತೆ ಇಂಡಸ್ಟ್ರಿ ಅಂತ. ಬಟ್ ದೇರ್ ವರ್ ಆಲ್ಸೋ ಪೀಪಲ್ ಹೂ ಟೋಲ್ಡ್ ಮೀ ಬೇರೆ ಇಂಡಸ್ಟ್ರಿಲೂ ಇದೇ ಇರುತ್ತೆ ಅಂದರೆ, ಐ ಡೋಂಟ್ ನೋ, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, ಈಗ ಲಾ ಫೀಲ್ಡ್ ಅಲ್ಲೂ ಇರುತ್ತೆ, ಬ್ಯಾಂಕಿಂಗ್ ಫೀಲ್ಡ್ ಅಲ್ಲೂ ಇರುತ್ತೆ, ಸೊ ಎಲ್ಲ ಫೀಲ್ಡ್ ಅಲ್ಲೂ ಇರುತ್ತೆ. ಫಿಲ್ಮ್ ಇಂಡಸ್ಟ್ರಿಲಿ ಇಟ್ ಇಸ್ ಎಕ್ಸ್ಪೋಸ್ಡ್ ಮೋರ್ and highlighted because it's more of a public industry. So ಈಗ ನಾವು as women, if we say stand up and say no, we are not going to do it for as a prerequisite to get another film. ಅದilla ನಾವು as a choice ಯಾರು ಬೇಕಾದ್ರೂ ಬಿಟ್ಟಿದ್ದು. By the way, ಅದು ನಮಗೆ ಜಡ್ಜ್ ಮಾಡಕ್ಕೆ we have no rights. ಇಷ್ಟ ಆದ್ರೆ it's your wish, it's your choice. But if it's a prerequisite, ಆವಾಗ no ಹೇಳಿ. When you say no, then it adds up to the system, changing the system. And ಅದು ನಮ್ಮ ಕಡೆಯಿಂದ ಬರಬೇಕು. ಎಲ್ಲರೂ ಬೇರೆ ಇಂಡಸ್ಟ್ರೀಸ್ಗೆ ಹೋಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೀರಾ. ಸೊ ಕನ್ನಡ ಇಂಡಸ್ಟ್ರಿಗೂ ಬೇರೆ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ? ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಚೇಂಜ್ ಆಗ್ಬೋದು ಫಾರ್ ಬೆಟರ್ ಅಂತ ಅನ್ಸುತ್ತೆ? ಐ ಆಮ್ ಮೋಸ್ಟ್ ಕಂಫರ್ಟಬಲ್ ಹಿಯರ್.
ಕನ್ನಡ ಇಂಡಸ್ಟ್ರಿ? ಕನ್ನಡ ಇಂಡಸ್ಟ್ರಿನಲ್ಲಿ ನನಗೆ ಯಾಕೋ ದಿಸ್ ಇಸ್ ಹೋಮ್ ಫಾರ್ ಮಿ. ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ತಮಿಳಲ್ಲಿ ಹೋಗಿ ಮಾಡಿದ್ದೀನಿ ಕೆಲಸ, 3 ಸಿನಿಮಾ ಇದೆ, ಮಲಯಾಳಮಲ್ಲೂ ಮಾಡಿದ್ದೀನಿ ಮುಂಚೆ, ಈಗಿಲ್ಲ, ಬಟ್ ತಮಿಳಲ್ಲಿ ಈಗ ಕೂಡ ನಡೀತಾ ಇದೆ. ಹೌದು, ಇಟ್ಸ್ ಮೋರ್ ಪ್ರೊಫೆಷನಲ್ ಪ್ರಾಬಬ್ಲಿ, ಅಲ್ಲಿ ದರ್ ಇಸ್ ಮೋರ್ ಮನಿ ಇನ್ವೆಸ್ಟೆಡ್ ಇನ್ ದ ಪ್ರಾಜೆಕ್ಟ್. ಸೊ ಅದ್ರದ್ದು ಒಂದು ಖಂಡಿತ ಹೌದು, ಅದ್ರದ್ದು ಒಂದು ಕ್ವಾಲಿಟಿ ಅನ್ಬಹುದು, ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ಚೂರು ಜಾಸ್ತಿ ಬೆಟರ್ ಇರಬಹುದು. ಆದರೆ ಕನ್ನಡ ಇಸ್ ಸ್ಟಿಲ್ ಹೋಮ್. ಇಟ್ಸ್ ಅ ಸ್ಮಾಲರ್ ಇಂಡಸ್ಟ್ರಿ. ಒಬ್ಬೊಬ್ಬರಿಗೆ ಎಲ್ಲರೂ ಗೊತ್ತಿದೆ. ಒಂದು 2 ವರ್ಷದಲ್ಲಿ ಬಾಂಡಿಂಗ್ ಇದೆಯಾ ಅಲ್ಲಿ ಜಾಸ್ತಿ? 2.5 years ಏನು ಇರಲಿಲ್ಲ, ಬಟ್ ಇತ್ತೀಚೆಗೆ ಐ ಹ್ಯಾವ್ ಗಾಟನ್ ಟು ನೋ ಅ ಲಾಟ್ ಆಫ್ ಪೀಪಲ್ ಇನ್ ದ ಇಂಡಸ್ಟ್ರಿ. ಹಾಗಾಗಿ ನನಗೆ ಅದು ಡಿಫ್ರೆನ್ಸ್. But was it the same for you when you were shooting for Lucia? No, that's why I said first 2 years ilvalla. First 2 years, first 2.5 years I was lost. Right. ನನಗೆ ಏನು ಗೊತ್ತಿಲ್ಲ. ಯಾರಾದ್ರೂ ಹೆಸರು ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರ್ ಅವ್ರು ಯಾರಪ್ಪ ಅಂತ ನಾನು I'm sure they both ಇದ್ದಾರೆ. ನಾನು ಮುಂಚೆ ಈ ಶೋ ಮುಂಚೆ ಯಾರೋ ಒಬ್ರು ಸೀನಿಯರ್ ಆರ್ಟಿಸ್ಟ್ ಹೆಸರು ಹೇಳಿದೆ, ಅವ್ರು ಯಾರು ನಂಗೆ ಗೊತ್ತಿಲ್ಲ, ಆಮೇಲೆ ಫೋಟೋ ತೋರಿಸಿದಾಗ ಆದ್ರೆ ಅವ್ರ ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತಮಿಳಲ್ಲಿ ಮಾಡ್ತಿದ್ದೀರಾ, ಮಲಯಾಳಮಲ್ಲಿ ಮಾಡಿದ್ದೀರಾ, ಕನ್ನಡಗೂ ಅದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? After U-turn, I have a little bit of recognition. ಹಾಗಾಗಿ people know me. ಅಲ್ಲಿ I'm still striving to make a mark. ಹಾಗಾಗಿ I'm still looked as ಬೆಂಗಳೂರು ಪೊಣ್ಣು sort of. ಹೌದು, ಆಕ್ಚುಲಿ ಬೆಂಗಳೂರು ಹುಡುಗಿರಿಗೆ ಬೇರೆ ಕಡೆ ಏನು ರೆಸ್ಪೆಕ್ಟ್ ಇದೆ? ವಾಟ್ ಡು ದೇ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸ್ ನ? ನೀವು ಮಾತಾಡ್ಬೋದು ಅದ್ರ ಬಗ್ಗೆ, ಬಿಕಾಸ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದ್ದೀರಾ. Our luckiest thing for the 3 of us is the first films that we've done in Kannada. ನಾವು ತಮಿಳಲ್ಲಿ ಹೋದ್ರೂ ಕೂಡ ರಂಗಿತ ರಂಗ ಅಂತ ಹೇಳಿದ್ರೆ ಗೊತ್ತಿರುತ್ತೆ, ಬಿಕಾಸ್ ಇಟ್ ಕ್ರಾಸ್ ದ ಬಾರ್ಡರ್ಸ್ ಆಫ್ ಕರ್ನಾಟಕ ಅಂಡ್ ವೆಂಟ್ ದೇರ್. ಲೂಸಿಯಾ ಕೂಡ ಹಾಗೆ, ಯು-ಟರ್ನ್ ಕೂಡ ಹಾಗೆ. ಅದಾದ್ಮೇಲೆ ಕೂಡ ರಾಧಿಕಾದ 2ನೇ ಸಿನಿಮಾ ಯು-ಟರ್ನ್ ಕ್ರಾಸ್ ದ ಬಾರ್ಡರ್. ಹರ್ಸ್ ವಿಲ್ ಡೆಫಿನೆಟ್ಲಿ, at least that's what we are trying to with Operation Almelama will go. ನಂದು ಕೂಡ, I mean ಗೋಧಿ ಬಣ್ಣ went out. So it's okay. So they think that ಈಗ ಪರ್ಸೆಪ್ಷನ್ ಏನು ಅಂತ ನಮ್ಗೆ ಗೊತ್ತಿಲ್ಲ ಆಬ್ವಿಯಸ್ಲಿ, ಬಟ್ ದೇ ಡೂ ಥಿಂಕ್ ದಟ್ ಆರ್ ಇಂಡಸ್ಟ್ರಿ ಇಸ್ ನಾಟ್ ಯೆಟ್ ದೇರ್. ಅದಂತೂ ಖಂಡಿತ ಇದೆ. ಬಟ್ ರಾಧಿಕಾ, ನಾನು ಈ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೆ, ಈ ಥರ ಇವಾಗ ಕನ್ನಡದಲ್ಲಿ ತುಂಬಾ ಮೂವೀಸ್ ಬರ್ತಾ ಇರುತ್ತೆ, ಬೇರೆ ಕಡೆಯಿಂದ ಹೀರೋಯಿನ್ಸ್ನ ಕರ್ಕೊಂಡ್ಬಂದು ಮಾಡ್ಸೋದು ತುಂಬಾನೇ ಈಸಿ, ಕ್ರಾಸ್ ಪಾಲಿನೇಷನ್ ತುಂಬಾ ಆಗುತ್ತೆ. ಬಟ್ ಸೊ ನಿಮ್ದು ವಾಟ್ ಇಸ್ ಯೋರ್ ಒಪಿನಿಯನ್ ಅದ್ರ ಬಗ್ಗೆ? ನನಗೆ ಈಗ ಆ್ಯಕ್ಚುಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ನಾನು ಆ ಪಾಯಿಂಟನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಐ ಥಿಂಕ್ ಆಚೆ ಕಡೆಯಿಂದನೂ ಜನ ಜಾಸ್ತಿ ಬರ್ತಾರೆ, ಬಟ್ ನನಗನ್ಸುತ್ತೆ ಇಲ್ಲಿವರೆಗೂ ಜಾಸ್ತಿ ಆಪರ್ಚುನಿಟಿ ಕೊಡಬೇಕು ಅಂತ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಆರ್ಟಿಸ್ಟ್ಗೆ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಟ್ರೈ ಮಾಡ್ಕೊಂಡು ಹೋಗ್ತೀವಿ ಬೇರೆ ಕಡೆ ಎಲ್ಲ. ಬಟ್ ನಾನು ಅಷ್ಟೇ, ನನಗೆ ಕನ್ನಡದಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ. ಆ್ಯಂಡ್ ಲೈಕ್ ಇವರಿಬ್ರು ಹೇಳ್ದಂಗೆ ಇಲ್ಲೊಂಥರ ರೆಕಗ್ನಿಷನ್ ಇದೆ. ಮತ್ತು ಆಚೆ ಕಡೆ ಹೋದರೆ ಅಲ್ಲಿ ಕಾಂಪ್ರಮೈಸ್ ಆಣೋ ಅಂದರೆ ನಂಗೆ ಅರ್ಥ ಆಗುತ್ತೋ ಇಲ್ವೋ, ನಾನು ಆವು ಅಂತ ಹೇಳ್ಬಿಟ್ಟು ಆಮೇಲೆ ಏನೋ ಬೇರೆನೇ. ಸೊ ಹಾಗಾಗಿ ನನಗೆ ಇಲ್ಲಿಯವ್ರಿಗೆ ಇನ್ನೂ ಜಾಸ್ತಿ ಆಪರ್ಚುನಿಟಿ ಸಿಕ್ಕಿದ್ರೆ ನನಗೆ ಐ ವಿಲ್ ಬಿ ವೆರಿ ಹ್ಯಾಪಿ. ಬೇರೆ ಫೀಲ್ಡ್ಸ್ ಮಾಡಿ, ಸ್ಟಡೀಸ್ ಆಗಿರಲಿ ಅಥವಾ ಕೆಲಸ ಆಗಿರಲಿ ಮಾಡ್ಕೊಂಡು ಬಂದಿರೋಂಥವ್ರು, ದುಡ್ಡುಗೋಸ್ಕರನೇ ಮೂವೀಸ್ ಮಾಡಿದ್ದೀರಾ ಇದುವರೆಗೆ? ಸೈನ್ ಮಾಡಿದ್ದೀರಾ? ಇಲ್ಲ, ಇಲ್ಲಿವರೆಗೂ ನಾನು ಮಾಡಿಲ್ಲ. ಶ್ರದ್ಧಾ? ನಾನು ತುಂಬಾ ಜಾಸ್ತಿ ಮಾಡಿದ್ದೀರಾ? ತುಂಬಾ ಜಾಸ್ತಿ. ಬಟ್ ರಿಗ್ರೆಟ್ ಮಾಡ್ತೀರಾ? ವೆಲ್, ಎಸ್, ಮಾಡಿದ್ದೀರಾ. ಆ ಮೂವಿ ರಿಲೀಸ್ ಆದ್ಮೇಲೆ ಅನಿಸ್ತು ಮಾಡಬಾರ್ದಿತ್ತು? ಹೌದು, ಬಿಕಾಸ್ ಇದು ನಾನು ಪ್ರೈಮರಿ ರೀಸನ್ ಹೇಳ್ತೀನಿ. ನಾವು ಒಂದು ಸ್ಕ್ರಿಪ್ಟ್ ಕೇಳಬೇಕಾದ್ರೆ ದುಡ್ಡುಗೋಸ್ಕರ ಆಗಲಿ, ಏನಕ್ಕೆ ಯೋರ್ ಇಂಟೆಂಟ್ ಏನು ಬೇಕಾದ್ರೆ ಆಗಲಿ, ಬಟ್ ಐ ಹ್ಯಾವ್ ಗಿವನ್ ಲಿಟಲ್ ಇಂಪಾರ್ಟೆನ್ಸ್ ಟು ದ ಸ್ಕ್ರಿಪ್ಟ್ ಆರ್ ಅಟ್ ಲೀಸ್ಟ್ ದ ಕ್ಯಾರೆಕ್ಟರ್. ಸೊ ನಾನು ಪ್ರತಿ ಒಂದು ಸಿನಿಮಾ ಕೂಡ ನೀವು ದುಡ್ಡುಗೋಸ್ಕರ ಮಾಡಿರುವಂಥದ್ದು ಕಮರ್ಷಿಯಲ್ ಸಿನಿಮಾಗಳು ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಏನೋ ಒಂದಿದೆ. ಐ ಹ್ಯಾವನ್ ಡನ್ ದ ರನ್ ಡೌನ್, ಒನ್ ಸಾಂಗ್, ಒನ್ ಸೀನ್ ಕೈಂಡ್ ಆಫ್ ಸೀಕ್ವೆನ್ಸಸ್. ಹ್ಯಾವಿಂಗ್ ಸೆಡ್ ದ್ಯಾಟ್, ನನಗೆ ಒಂದು ಕಥೆ ಕೇಳಬೇಕಾದ್ರೆ ಕೇಳ್ಬಿಟ್ಟು ನಾವು ಏನೋ ಒಂದು ಅನ್ಕೊಂಡಿರ್ತೀವಿ ಆಸ್ ಆಕ್ಟರ್ಸ್. ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಶೂಟಿಂಗ್ ಟೈಮಲ್ಲಿ ನಮಗೆ ಕೆಲವೊಂದ್ಸತಿ ಆ ಡಿಸ್ಕ್ರಿಪೆನ್ಸಿ ಗೊತ್ತಾಗ್ಬಿಡುತ್ತೆ. ಏನೋ ಇದು ಅವ್ರು ಹೇಳ್ದಂಗೆ ಆಗ್ತಿಲ್ವಲ್ಲ, ಒಟ್ಟಾರೆ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಹೋಲ್ ಡಿಫರೆಂಟ್ ಫಿಲ್ಮ್, ಕಂಪ್ಲೀಟ್ಲಿ. ಅಂಡ್ ಯು ಆರ್ ಅಪಾಲ್ಡ್. Yes, and you're appalled and you're like, what just happened? ಏನಾಯ್ತು ಇಲ್ಲಿ? And this happened with my second film called Dyavre. The same thing happened and I gave 15 days to it. ಒಟ್ಟಾರೆ ಸ್ಕ್ರೀನ್ ಅಲ್ಲಿ ಐ ಆಮ್ ನಾಟ್ ಈವನ್ ದೇರ್. ಓಕೆ, ದಟ್ ವಾಸ್ ದ ಪ್ರಾಬ್ಲಮ್, ವಾಸ್ ನಾಟ್ ಅಬೌಟ್ ದ ಸ್ಕ್ರೀನ್ ಪ್ರೆಸೆನ್ಸ್ ಬಟ್ ದ ಎಫರ್ಟ್ ದಟ್ ಯು ಪುಟ್. ಹೌದು, ಖಂಡಿತ. ಒಂದಿಷ್ಟು ಎಫರ್ಟ್ ಹಾಕಿರ್ತೀವಿ ಅಲ್ಲ, ಒಂದಿಷ್ಟು ನಮಗೆ ಒಂದು ಕಲ್ಪನೆ ಇರುತ್ತೆ. ವಿ ಆರ್ ನಾಟ್ ಜಸ್ಟ್ ಡೂಯಿಂಗ್ ದಿಸ್, ವಿ ಪ್ರೀತಿಯಿಂದ ಮಾಡ್ತಾ ಇದೀವಿ. ಸೊ ಅದ್ರದ್ದು ಏನಾದ್ರೂ ಒಂದು ವ್ಯಾಲ್ಯೂ ನೋಡ್ಬೇಕು. ಪ್ಯಾಷನ್ ಇದೆ. ಎಕ್ಸಾಕ್ಟ್ಲಿ.
ಬಟ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಹೌದು. ಸೊ ರಿಲೀಸ್ ಆದ್ಮೇಲೆ ಯು ರಿಗ್ರೆಟೆಡ್ ಇಟ್ ಅಥವಾ ರಿಲೀಸ್ ಆದ್ಮೇಲೆ ಕೆಲವೊಂದ್ಸತಿ ಈವನ್ ವೈಲ್ ಶೂಟಿಂಗ್ ಎಸ್ ದಟ್ ಹ್ಯಾಪನ್ ವಿತ್ ಮೀ. ನನಗೆ ಮಾದ ಮತ್ತು ಮಾನ್ಸಿ ಅನ್ನೋದು ಒಂದು ಸಿನಿಮಾ. ಸಿ ಐ ಆಮ್ ಗೋಯಿಂಗ್ ಟು ಟೇಕ್ ನೇಮ್ಸ್ ಬಿಕಾಸ್ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ಐ ಫೀಲ್. ಕಥೆ ಎಲ್ಲ ಕೇಳಿದಾಗ ಅದು ಒಂದು ರೀತಿಯಲ್ಲಿ ಇಟ್ ಸೀಮ್ಡ್ ಓಕೆ. ಇಟ್ ವಾಸ್ ಅ ಮನೋಮೂರ್ತಿ ಪ್ರೊಡಕ್ಷನ್. ಇಟ್ ವಾಸ್ ವರ್ಕ್ ವಿತ್ ಪ್ರಜ್ವಲ್ ದೇವರಾಜ್. ಸೊ ಐ ಥಾಟ್ ಇಟ್ಸ್ ಅ ಡಿಫ್ರೆಂಟ್ ಮಾರ್ಕೆಟ್ ದಟ್ ಐ ವುಡ್ ಬಿ ಏಮಿಂಗ್ ಅಟ್. ಇಂಥ ಎಲ್ಲ ಯೋಚನೆ ಮಾಡಿದೆ. ಗುಡ್ ಕ್ಯಾರೆಕ್ಟರ್. ಹೋಗ್ತಾ ಹೋಗ್ತಾ ಪ್ರಾಸೆಸ್ ಅಲ್ಲಿ ಏನೇನೋ ಆಗೋಯ್ತು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ as ಶ್ರದ್ಧಾ ಸೆಡ್. ಬಟ್ ಶ್ರದ್ಧಾ, ಇವಾಗ ನಿಮ್ಗೆ ಯಾರಾದ್ರೂ ಬಂದ್ಬಿಟ್ಟು ನೀವು ಚೆನ್ನಾಗಿ ಆಕ್ಟ್ ಮಾಡಿಲ್ಲ, ನೀವು ಆಕ್ಟರ್ ಅಲ್ಲ, ಕ್ರಿಟಿಸಿಸಮ್ ಹೇಳಿದಾಗ ಈಗ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲಾರ್ಗು ರೈಟ್ಸ್ ಇದೆ ಬಾಯಿಗೆ ಬಂದಂಗೆ ಬರೆಯೋದಕ್ಕೆ. ಇಟ್ಸ್ ಅ ಬೂನ್ ಅಂಡ್ ಅ ಬೇನ್. ಸೊ ಈ ತರ ಕ್ರಿಟಿಸಿಸಮ್ ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಹ್ಯಾವ್ ಯು ಲರ್ನ್ ಟು ಡೀಲ್ ವಿತ್ ಇಟ್? ಇನಿಷಿಯಲಿ ಇನ್ಫ್ಯಾಕ್ಟ್ ಯು ಟರ್ನ್ ಟ್ರೇಲರ್ ರಿಲೀಸ್ ಆದಾಗ ಇಟ್ ವಾಸ್ ದ ಫಸ್ಟ್ ಟೈಮ್ ಪೀಪಲ್ ಆನ್ ದಿ ಇಂಟರ್ನೆಟ್ ವರ್ ಸೀಯಿಂಗ್ ಮೀ ಅಲ್ವಾ. ಸೊ ಒಂದಿಷ್ಟು ಯೂಟ್ಯೂಬಲ್ಲಿ ಕಾಮೆಂಟ್ಸ್ ಎಲ್ಲ ನಾನು ಓದ್ತಿರ್ಲಿಲ್ಲ. ನನ್ನ ಫ್ಯಾಮಿಲಿ ನನಗೆ ದೇ ರೀಡ್ ಇಟ್ ಔಟ್ ಟು ಮೀ. ಅಂಡ್ ದೇ ವರ್ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ದ ಗುಡ್ ಸ್ಟಫ್. ಆದ್ರೆ ಒಂದಿಷ್ಟು ಬ್ಯಾಡ್ ಸ್ಟಫ್ ಇವನ್ಗೆ ಏನು ಗೊತ್ತು, ಮೈ ಫ್ಯಾಮಿಲಿ ವುಡ್ ಸೇ. ಆದ್ರೆ ಐ ವುಡ್ ಆಲ್ವೇಸ್ ಸೇ, ಸಿ ಐ ನೋ ಹೌ ಮಚ್ ಎಫರ್ಟ್ ಐ ಪುಟ್ ಇನ್. It doesn't change me, or it doesn't sort of change anything whatever another person says. ಬಟ್ ನೀವು ಒಳ್ಳೆ ರೀತಿಯಲ್ಲಿ ತಗೊಂತೀರಾ? Yeah, ತಗೋತೀನಿ. ಪವನ್ ಹತ್ರನೂ ಮಾತಾಡಿದೆ. ಐ ಸೆಡ್, ಪವನ್ ನಿನ್ನ ಫಿಲ್ಮ್ಸ್ ಬಗ್ಗೆ ಜನ ಪೀಪಲ್ ಲೈಕ್ ಇಟ್, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಹೌ ಡು ಯು ನಾನು ಇದ್ದೆ ಅವಾಗ ಕೇಳಿದಾಗ. I remember Pawan said something very interesting. He said, whatever they say, I'll continue doing the work that I do. ರಾಧಿಕಾ, ನಿಮ್ಗೆ ಯಾರಾದ್ರೂ ಬಂದು ಚೆನ್ನಾಗಿ ಮಾಡ್ತಿಲ್ಲ, ನೀವು ಆಕ್ಟಿಂಗ್ ಅಲ್ಲಿ ಇರಬಾರ್ದು ಅಂತ ಹೇಳಿರೋದಿದೆಯಾ? ಟಚ್ವುಡ್ ಇನ್ನೂ ಯಾರೂ ಹೇಳಿಲ್ಲ. ಬಟ್ ಯಾ ಅಂದರೆ ನನಗೆ ನೀವು ತೆರೆ ಮೇಲೆ ಹಂಗೆ ಕಾಣಿಸ್ತೀರಾ, ನೀವು ಎದುರುಗಡೆ ನೋಡುವಾಗ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ, ಯು ಲುಕ್ ಯಂಗರ್, ನೀವು ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಸೊ ಆ ಥರ ಎಲ್ಲ ಬಂದಿದೆ. ಬಟ್ ಇನ್ನೂ ಮೇ ಬಿ ಜಾಸ್ತಿ ಮಾಡ್ತಾ ಇನ್ನೂ ಐ ಥಿಂಕ್ ಐ ನೀಡ್ ಟು ಬಿ ಓಪನ್ ಅಬೌಟ್ ಮೋರ್ ಕ್ರಿಟಿಸಿಸಮ್ಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಈ ವ್ಯಾನಿಟಿ ಅನ್ನೋದು ಹೀರೋಯಿನ್ಸ್ಗೆ ತುಂಬಾನೇ ಜಾಸ್ತಿ. ಹೀರೋಸು ಹೆಂಗಾದ್ರೂ ಕಾಣಿಸ್ಬೋದು, ಹೀರೋಯಿನ್ಸ್ ಹಿಂಗೇ ಕಾಣಿಸ್ಬೇಕು, ಪ್ರೆಸೆಂಟಬಲ್ ಆಗಿರಬೇಕು, ಚೆನ್ನಾಗಿ ಡ್ರೆಸ್ ಮಾಡ್ಕೊಬೇಕು. ಇದೊಂಥರ ತುಂಬಾ ಪ್ರೆಷರ್ ಅಂತ ಅನ್ಸುತ್ತಾ? ಅಂದರೆ ಒಂಥರ ಐ ಥಿಂಕ್ ಅದೊಂಥರ ಬಂದ್ಬಿಟ್ಟಿದೆ. ಹೀರೋಯಿನ್ ಅಂದರೆ ಈ ಥರ ಗ್ಲಾಮರಸ್ ಆಗೇ ಕಾಣಬೇಕು ಅಂತ. ಬಟ್ ಐ ಥಿಂಕ್ ಈಗ ಚೇಂಜ್ ಆಗ್ತಾ ಇದೆ. ಬಟ್ ನಿಮಗೆ ಎರಡು ಥರ ಆಪರ್ಚುನಿಟಿ ಸಿಕ್ತು. ಗ್ಲಾಮರಸ್ ರೋಲ್ಸ್ ಅಲ್ಲೂ ಕಾಣಿಸ್ಕೊಂಡ್ರಿ, ನೋ ಗ್ಲಾಮ್ ರೋಲ್ ಅಲ್ಲೂ ಕಾಣಿಸ್ಕೊಂಡ್ರಿ. It's left to each person. ಹೌದು. We don't care. There are people who care. Yeah. ಬಟ್ ಆಪರ್ಚುನಿಟೀಸ್ ಲಾಸ್ ಆಗುತ್ತಾ ನೀವು ಪ್ರೆಸೆಂಟಬಲ್ ಆಗಿಲ್ಲದೆ ಯಾರ್ಕೊಂಡು ಕಾಣಿಸ್ತೀರಾ? ನೋ, ನನಗಂತೂ ಹಾಗೆ ಇನಿಷಿಯಲಿ ನನಗೆ ಅದೊಂದು ಬಾದರೇಷನ್ ಇತ್ತು. ಐ ಯೂಸ್ ಟು ಥಿಂಕ್ ದಟ್ ಚೆನ್ನಾಗಿ ಮೇಕಪ್ ಹಾಕೊಂಡು ಒಂದು ಆಡಿಷನ್ ಕೊಡಬೇಕು ಅನ್ನೋದು ಏನಾದರೂ ಒಂದಿತ್ತು. ಬಟ್ ಈಗ ಒಂದಿಷ್ಟು ಇಲ್ಲ. ಸೊ ಇನ್ನೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. 3 ಜನ ತುಂಬ ಗುಡ್ ಲುಕಿಂಗ್ ಮೈ ಜೊತೆ ಕೆಲಸ ಮಾಡ್ತೀರಾ. ಆಕ್ಟರ್ಸ್ ತುಂಬಾ ಜಾಸ್ತಿ ಮೀಟ್ ಮಾಡ್ತೀರಾ ಗುಡ್ ಲುಕಿಂಗ್ ಮ್ಯಾನ್ ಜೊತೆ. ಮಾಧವನ್, It's hard to work. It's so hard to work with them. You can't be professional. ಏನಂದ್ರೆ ಗುಡ್ ಲುಕಿಂಗ್ ಜನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅಟ್ರಾಕ್ಷನ್ ಆಗೋದು ತುಂಬಾ ಸಹಜ. ಕರೆಕ್ಟ್. ಸೊ ಹೌ ಡು ಯು ಡೀಲ್ ವಿತ್ ಇಟ್? ಅಟ್ರಾಕ್ಷನ್ ಆಗೋದು ಸಹಜ, ನನಗಾಗಲ್ಲ. ಆಗಲ್ವಾ? ಬಿಕಾಸ್ ನನಗೆ ಐ ಥಿಂಕ್ ನನಗೆ ಆ ಏಜ್ ಪಾಸ್ ಆಗಿಬಿಟ್ಟಿದ್ದೀನಿ ನಾನು, ಅಟ್ರಾಕ್ಷನ್ ಆಗೋದು. ಸೇಜ್ ರಾಧಿಕಾ ಅವರೇ ನಮಸ್ತೆ. ಐ ಥಿಂಕ್ ಯೋಗ ಆಲ್ಸೋ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಕನ್ವರ್ಷನ್ ಆಫ್ ಸ್ಪಿರಿಚುವಲ್ ಎನರ್ಜಿ. ಸೊ ನೆಕ್ಸ್ಟ್ ಇವ್ರನ್ನ ನಾವು ಬೆಳಗ್ಗೆ 7 ಗಂಟೆ ಶೋರಲ್ಲಿ ನೋಡಿ. ಜೈ ಗುರುದೇವ್. ಏನು ಅಂದ್ರೆ ನನ್ಗೆ ಯಾರ ಮೇಲಾದ್ರೂ ಕ್ರಶ್ ಇದ್ರೆ ಅವ್ರ ಜೊತೆ ಮಾತಾಡಿದ್ರೆ ನನ್ಗೆ ಆ ಕ್ರಶ್ ಹೊಟ್ಟೋಗ್ಬಿಡುತ್ತೆ. ಬರೀ ಸೀಕ್ರೆಟ್ ಕ್ರಶ್ ಮಾತ್ರ ಇಟ್ಕೋಬೇಕು ನೀವು. ಸೊ ಆಕ್ಚುಲಿ ಕ್ರಶ್ ಹೇಳು, ರಕ್ಷಿ ಶೆಟ್ಟಿ ಹೊಟ್ಟೋಗ್ಬಿಡ್ತು. ಅಯ್ಯೋ. ಸೊ ಯಾ ನಾನು ಇಂಟ್ರಾಕ್ಟ್ ಮಾಡಿದ್ಮೇಲೆ ನಂಗೆ ಆ ಥರ ಅಯ್ಯೋ ಟ್ರೈಂಗ್ ಟು ಸೇ ದಟ್ ಮಾತಾಡಿದ್ರೆ ಅಯ್ಯೋ ಬಾಯಿ ತೆಗೆದ್ರೆ ಸರಿ ಇಲ್ಲ ಅಂತ ಅನ್ಸುತ್ತಾ? ಬಟ್ ಯಾ ಸೊ ನನಗೆ ಆ ಥರ ಏನೂ ಆಗ್ತಿಲ್ಲ. ನನ್ಗೆ ಆಗತ್ತೆ. ಒಂಥರ ಐ ಥಿಂಕ್ ಒಂಥರ ಹೆಲ್ಪ್ಫುಲ್ ಆಗೂ ಇರುತ್ತೆ, ಎಸ್ಪೆಷಲಿ ಇಫ್ ಯು ಹ್ಯಾವ್ ಎನಿ ಲೈಕ್ ಕರೆಕ್ಟ್ ರೊಮ್ಯಾನ್ಸ್ ಫಿಲ್ಮ್ ಅಲ್ಲಿ ಕಮ್ಸ್ ಮೋರ್ ನ್ಯಾಚುರಲಿ. ಬಟ್ ವಿಲ್ ಯು ಡೇಟ್ ಅ ಮೂವಿ ಆಕ್ಟರ್? ನೋ. ನೋ ಮಾಡಲ್ಲ. I will date it. I would love to date a filmmaker or a cinematographer. Not heroes. ಆಕ್ಟರ್ ಬೇಡ? No. ಯಾಕೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ತಗೊಂತಾರೆ ಅಂತ? ಮಿರರ್ ಸ್ಪೇಸ್ ಕಮ್ಮಿ ಆಗುತ್ತೆ. Vanity share. ಇಲ್ಲ, I just find them very one dimensional. ಯಾಕೋ but ಇಲ್ಲ, I'll tell you why. One dimensional. ಇಲ್ಲ, I'll tell you
why ನನಗೆ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಸಿನಿಮಾಟೋಗ್ರಫರ್ಸ್ ತುಂಬ ಇಷ್ಟ ಬಿಕಾಸ್ ಫಾರ್ ಮೀ ಇನ್ ಅ ರಿಲೇಷನ್ಶಿಪ್ ನನಗೆ ಇನ್ ಮೈ ಪಾರ್ಟ್ನರ್ he should have a couple of things that I like to learn. You know, I want to have that. ನನಗೆ ಒಂಥರ ರೆಸ್ಪೆಕ್ಟ್ ಇರಬೇಕು. I should admire the kind of work he does. So attraction ಅನ್ನೋದು it's again, see, everything that you're attracted to, you don't need to convert it into a relationship. Absolutely. You're attracted, your friends. ಖಂಡಿತ. It's okay. I'm attracted to your, it's a normal thing. ಹೌದು. But ನೀವೇನು ಬೇರೆ ಕ್ವೆಶ್ಚನ್ ಕೇಳಿದ್ರಲ್ಲ, Would you like to date a hero? Date an actor? I think different actors are different, so I don't know. I have not dated an actor. Maybe in my past, yes. But that's a very big past. Okay, sure. But no. But that's much before I was even in the industry. So experience ಆಗಿ ಸಾಕು ಅನ್ಸ್ಬಿಟ್ಟಿದೆ. ಸಾಕು ಅನ್ಸ್ಬಿಟ್ಟಿದೆ. But do actors hit on you? Heroines ಮೇಲೆ hit ಮಾಡ್ತಾರಾ? On me, the ones who I have worked with, no. ಯಾರು ಆ ಥರ ವೈಬ್ಸ್ ಕಳ್ಸೋದಾಗ್ಲಿ ಇದು ಮಾಡೋದಾಗ್ಲಿ, that's good. That's actually good that you guys That's very surprising ನಮ್ಮ 3 ಜನಕ್ಕೂ ಕೂಡ, because ನಾನು ತುಂಬಾ ಜನ heroines ಬಗ್ಗೆ ನಾನು ಕೇಳಿದ್ದೀನಿ who have had these heroes, hitting on her and how they deal with it. ಅದೆಲ್ಲ ಬಹಳ ನನಗೆ ಹೊಸ ಅನ್ಸುತ್ತೆ. ಬಟ್ ಆ ಟೈಮಲ್ಲಿ ನಮ್ಗೆ ಗೊತ್ತು how the three of us will react. We will know where to. ಈ ಥರ ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಫ್ರಮ್ ಲೈಕ್ ರೀಸೆಂಟ್ಲಿ ಒಂದು ಸಿನಿಮಾ ಮಾಡಿದಾಗ ಅಗೇನ್ ಮೈ ಟೀಮ್ ಮ್ಯಾಮ್ ಶಾರ್ಟ್ ಲೆಟ್ಸ್ ಗೋ ಮ್ಯಾಮ್ and this take me back to the character. Super. Perfect for me. That works. ಈ ಶೋ ಶುರು ಮಾಡಿದ ಉದ್ದೇಶನೇ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನೀವು ಈ ಶೋ ಮೂಲಕ ಹೆಲ್ತ್ ಮೆಸೇಜ್ ಕೊಡಬೇಕು ಅಂದರೆ ಪ್ಲೀಸ್ ಟೆಲ್ ಯುವರ್ ಫ್ಯಾನ್ಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಾಧಿಕಾ? ಯೋಗ ಮಾಡೋದ್ರಿಂದ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಬಿ ಇನ್ ಟರ್ಮ್ಸ್ ಆಫ್ ಫೋಕಸ್ ಇರ್ಬೋದು, ನನ್ನ ಕೆಲಸಕ್ಕೆ ಅದು ಒಂಥರ ಪೂರಕವಾಗಿದೆ ಅದು. ಸೊ ಹಾಗಾಗಿ ಬರೀ ಇಷ್ಟಕ್ಕೆ ಅಲ್ಲ, ಬರೀ ಒಂದೇನೋ ಡಿಸೀಸ್ ಇದ್ದಾಗ ಮಾತ್ರ ನಾವು ಫಿಟ್ನೆಸ್ ಹೋಗ್ಬಾರ್ದು. ನಾವು ನಮ್ಗೆ ಕರೆಕ್ಟ್. ಯಾಕಂದ್ರೆ ನಾವು ಯಂಗ್ ಆಗಿರುವಾಗ ನಮಗೆ ಗೊತ್ತಾಗಲ್ಲ, ನಾವು ಅದನ್ನ ಒಂಥರ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ. ಆಮೇಲೆ 40 ಆಗುತ್ತಲ್ಲ, ಸುಮಾರು ಜನ ನನ್ಗೆ ಹೇಳಿದ್ದಾರೆ 40 ಇಸ್ ಅ ಡಿಫ್ರೆಂಟ್ ಲೈಫ್ ಅಂತ. ಸಡನ್ ಆಗಿ ಬಾಡಿಲಿ ಏನೇನೋ ಚೇಂಜಸ್ ಬರುತ್ತೆ ರಾಧಿಕಾ, ಸೊ ಅದು ಇದು ಅಂತ. ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾವು ಈಗಲೇ ಅದನ್ನ ಎಚ್ಚೆತ್ಕೊಂಡು ಯಾವುದಾದ್ರೂ ಒಂದು ಯೋಗ ಆದ್ರೆ ಯೋಗ, ನಿಮ್ಗೆ ಯಾವ್ದು ಬೇಕೋ ಅದು. ವಾಕಿಂಗ್ ಕೂಡ ಹೌದು. ಸೊ ವಾಕಿಂಗು ಮಾನಸಿಕ ಮತ್ತು ದೈಹಿಕ ಎರಡೂ ಅದು ನಾವು ಫಿಟ್ನೆಸ್ ಎಲ್ಲ ಆರೋಗ್ಯ ನಾವು ಮೇಂಟೈನ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಂಡರ್ಫುಲ್ ಮೆಸೇಜ್. ಶ್ರದ್ಧಾ? I think after 12 years, I became like an overweight kid. And avaga, nan class alli I was the tallest and the heaviest girl. And I remember nange ಎಷ್ಟು self esteem ತುಂಬಾ ಪ್ರಾಬ್ಲಮ್ ಇತ್ತು ನನಗೆ. ಈಗ I consider myself on a healthy this thing. I feel ಕೆಲವೊಂದ್ಸತಿ ಚೇಂಜ್ ಇದೆ ನಿಮ್ಮಲ್ಲಿ. ಚೇಂಜ್ ಇದೆ ಡೆಫಿನೆಟ್ಲಿ. ನಾನು ಆಕ್ಚುಲಿ ನಾನು ಫಿಲ್ಮ್ಸ್ ಎಂಟರ್ ಆಗೋಕ್ ಮುಂಚೆ I was 16 kilos heavier. And you should see her past photo. I should ಅದಕ್ಕೆ ಪವನ್ ಕುಮಾರ್ ಅವರು ಯಾವಾಗಲೂ ರೇಗಿಸ್ತಾ ಇರ್ತಾರೆ. He is the biggest body shamer ever. He should be punished. ಹೌದಾ? He used to say Lucia ನಲ್ಲಿ make the heroine look good lens use ಮಾಡಿ, ಇಲ್ಲ ಅಂದ್ರೆ ಅವಳು ದಪ್ಪ ಕಾಣ್ತಾಳೆ ಸೆಟ್ ಅಲ್ಲಿ ಅಂತ. And Shruti is this size. ನನ್ನಂತ ಅವಳಿಗೆ oh my god, it's terrible for your self esteem. Pawan Kumar ಮಾಡ್ತಾರೆ. All his heroines he's done this. ನನಗೆ ಮಾಡಿಲ್ಲ ಇನ್ನು. He worships Radhika. He actually worships Radhika. He loves her. He loved Radhika. ಇದು ಹೇಳೇ ಇಲ್ಲ ನನಗೆ. ಅದೇ that's the point. Pawan ಅವರು ಇದೆಲ್ಲ ಹೇಳಲ್ಲ. He wants to make you feel whatever. ಆದ್ರೆ ಮನಸ್ಸಲ್ಲಿ he'll be like, oh, she's really good. ಆ ಥರ. Yeah, he loves you but he won't tell you. ರಾಧಿಕಾ ನೆಕ್ಸ್ಟ್ ಈ ಶೋ ಆಗಿದ ತಕ್ಷಣ ಫೋನ್ ಮಾಡೋದು. But to get back, I think ನನಗೆ ಕೆಲವು ಸತಿ ವರ್ಕ್ ಶೂಟ್ ಶೆಡ್ಯೂಲ್ಸ್ ತುಂಬ ಹೆಕ್ಟಿಕ್ ಆಗಿರುತ್ತೆ. ನಾವು ಮನೆಯಿಂದ ಬಿಡೋದು 6 AM, ಬರೋದು 10 PM 11 PM, ಟೈಮ್ ಸಿಗಲ್ಲ. ಆ್ಯಂಡ್ ದ ಡೇಸ್ ದಟ್ ಐ ಹ್ಯಾವ್ ಫ್ರೀ ಮನ್ಸಿರಲ್ಲ. ಸೊ ದಟ್ಸ್ ದ ಥಿಂಗ್, ಫಿಟ್ನೆಸ್ ಎಫರ್ಟ್ ಇರಬೇಕು. ಶ್ರುತಿ? ನಮ್ಮ ವಾತಾವರಣ ಕೂಡ ತುಂಬಾ ಚೇಂಜ್ ಆಗಿದೆ. ಹೌದು. ಎವ್ರಿ ಡೇ ವಿ ಆರ್ ಸ್ಮೋಕಿಂಗ್ ಸಮಥಿಂಗ್ ಆರ್ ದಿ ಅದರ್, ಪ್ಯಾಸಿವ್ಲಿ ಸ್ಮೋಕಿಂಗ್, ಇನ್ಹೇಲಿಂಗ್ ಆಲ್ ಕೈಂಡ್ಸ್ ಆಫ್ ಡಸ್ಟ್ ಅಂಡ್ ಪೊಲ್ಯೂಷನ್, ಅಟ್ಮಾಸ್ಫಿಯರೇ ಕೆಟ್ಟು ಹೋಗ್ಬಿಟ್ಟಿದೆ, ಎಸ್ಪೆಷಲಿ ಸಿಟಿ ಲೈಫಲ್ಲಿ. ಸೊ ಖಂಡಿತ ಬಾಡಿ ನೀಡ್ಸ್ ಎಕ್ಸ್ಟ್ರಾ ಸಮಥಿಂಗ್. ಅದು ನೀವು ಮೆಡಿಟೇಷನ್ ಇಂದ ಕೊಡ್ತಿರೋ, ಎಕ್ಸಸೈಸ್ ಇಂದ ಕೊಡ್ತಿರೋ, ಯೋಗ ಇಂದ ಕೊಡ್ತಿರೋ, ಹೇಗೆ ಬೇಕಾದರೂ ಆಗಲಿ, ಬಟ್ ಅದ್ರ ಜೊತೆನಲ್ಲಿ ಈಟ್ ಹೆಲ್ದಿ. ಐ ಥಿಂಕ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಡ್ತೀರಾ ಒಂದು ರಿಯಲ್ ಲೈಫ್ ಪೇಷಂಟ್ ಮತ್ತೆ ಡಾಕ್ಟರ್ ಅವ್ರು ಹೆಂಗೆ ಒಂದು ಕ್ರಿಟಿಕಲ್ ಇಲ್ನೆಸ್ನ ಕಾನ್ಕರ್ ಮಾಡಿಕೊಂಡು ಈಗ ಚೆನ್ನಾಗಿದ್ದಾರೆ ಅಂತ. ಡಾಕ್ಟರ್ ಹರ್ಷಿತಾ, ವೆಲ್ಕಮ್ ಟು ಮಾತುಕತೆ ವಿನಯ್ ಜೊತೆ. ಥ್ಯಾಂಕ್ ಯು. ಇವತ್ತು ನಮ್ಮ ವೀಕ್ಷಕರಿಗೆ ವಾಂಟೆಡ್ ಟು ಟಾಕ್ ಅಬೌಟ್ ಅ ಕಪಲ್ ಆಫ್ ಥಿಂಗ್ಸ್. ಯಾವ ಥರ ಪೇಷಂಟ್ಸ್ ಎಮರ್ಜೆನ್ಸಿ ಕೇರಿಗೆ ಬರ್ತಾರೆ. ದೇರ್ ಆರ್ 3 parts that I wanted to ask you. ಒಂದು, ಅವ್ರ ಮನೆಯಲ್ಲಿ ಏನಾದರೂ ಒಂದು ಈ ಥರ ಆದರೆ
ಸ್ನೇಕ್ ಬೈಟ್ ಆಗಿರ್ಬೋದು, ಪಾಯ್ಸನ್ ಯಾರಾದರೂ ತೊಗೊಂಡಿರ್ಬೋದು, ಅಥವಾ ಇಮಿಡಿಯೇಟ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಂಥವ್ರಿಗೆ ಎಮರ್ಜೆನ್ಸಿ ಕೇರ್ ಬೇಕಾಗುತ್ತೆ ಅಲ್ಲ. ಸೊ ಅವರು ಮನೆಯಲ್ಲಿ ಏನು ಮಾಡಬೇಕು, ಹಾಸ್ಪಿಟ್ಲಿಗೆ ಬಂದಾಗ ನೀವೇನು ಮಾಡ್ತೀರಾ, ಆ್ಯಂಡ್ ಜನಕ್ಕೆ ಹಾಸ್ಪಿಟ್ಲ್ ಅಂದ್ರೇ ಭಯ ಆಗುತ್ತೆ. ಸೊ ಏನು ನಡೆಯುತ್ತೆ ಫಸ್ಟ್ ಬಂದಾಗ ಹಾಸ್ಪಿಟಲ್ಲಿ, ಟೆಲ್ us all about that. I would like to rather insist ಇಲ್ಲಿ ಫಸ್ಟ್ ಏಡ್ ಬಗ್ಗೆ. ಸೊ ಪೇಷಂಟ್ ಅವೇರ್ನೆಸ್ ಅಬೌಟ್ ಕಾಮನ್ ಎಮರ್ಜೆನ್ಸೀಸ್ ವೇರ್ ಅವರು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದ್ರೆ ಇಟ್ಸ್ ಬೆಟರ್ ಫಾರ್ ದರ್ ಓನ್ ಫ್ಯಾಮಿಲಿ ಮೆಂಬರ್ ಆ್ಯಂಡ್ ಇಟ್ಸ್ ಈಸಿಯರ್ ಫಾರ್ ಅಸ್. ಸೊ ಲೆಟ್ಸ್ ಟೇಕ್ ಎಕ್ಸಾಂಪಲ್ಸ್ ಆಫ್ ಸ್ನೇಕ್ ಬೈಟ್ ಆಗಿರ್ಬೋದು ಅಥವಾ ಪಾಯ್ಸನಿಂಗ್ ಆಗಿರ್ಬೋದು. ಯಾರಾದರೂ ನಾವು ಇಫ್ ಯು ವಿಟ್ನೆಸ್ ಸಂಬಡಿ ಲೈಕ್ ದ್ಯಾಟ್ ಏನು ಮಾಡಬೇಕು? ಪಾಯ್ಸನಿಂಗ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಸಮ್ ವಿಕ್ಟಿಮ್ ಗೊತ್ತಿರೋರು ಯಾರಾದ್ರೂ ಟ್ಯಾಬ್ಲೆಟ್ಸ್ ಓವರ್ ಡೋಸ್ ತೊಗೊಂಡಿದ್ದಾರೆ. ಒನ್ ಥಿಂಗ್, ಯಾವುದೇ ಟೈಪ್ ಆಫ್ ಪಾಯ್ಸನಿಂಗಲ್ಲಿ ವಾಮಿಟಿಂಗ್ ಇಂಡ್ಯೂಸ್ ಮಾಡಬಾರ್ದು. ಇಟ್ಸ್ ಅ ಕಾಮನ್ ಮಿತ್. ವಾಮಿಟಿಂಗ್ ಬರ್ಸಂಗೆ ಮಾಡಬಾರ್ದು. ಯಾಕೆಂದರೆ ಇಟ್ಸ್ ಅ ಲಾಟ್ ಆಫ್ ರಿಸ್ಕ್. ವಾಂತಿ ಮಾಡೋ ಟೈಮಲ್ಲಿ ವಾಮಿಟ್ ಇಸ್ ಆಸ್ಪಿರೇಟ್ ಆದರೆ ಲಂಗ್ಸ್ ಒಳಗಡೆ ಸೇರಿಕೊಂಡ್ರೆ ಥಿಂಗ್ಸ್ ಕ್ಯಾನ್ ಕಾಂಪ್ಲಿಕೇಟ್ ಫರ್ದರ್ ಮೋರ್. ಸೊ ಎಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಬರೋಕ್ಕಾಗುತ್ತೋ ದ್ಯಾಟ್ ವುಡ್ ಬಿ ಬೆಟರ್. ಸೊ ದಟ್ ಟೂ ಥಿಂಗ್ಸ್, ಈ ಥರ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡ್ರೆ ಆರ್ ಈ ಇನ್ಸೆಕ್ಟಿಸೈಡ್ ಪಾಯ್ಸನಿಂಗ್ ಆ ಥರ ಇದನ್ನು ತೊಗೊಂಡಾಗ, ಬರ್ಂಟ್ ಬ್ರೆಡ್ ವಿತ್ ಟೀ ತೊಗೊಂಡಾಗ ಇಟ್ ಪ್ರಿವೆಂಟ್ಸ್ ಅಬ್ಸಾರ್ಪ್ಷನ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬ್ರೆಡ್ ವಿತ್ ಟೀ. ಓಕೆ. ಸೊ ಯು ಬರ್ನ್ ದ ಬ್ರೆಡ್. ಸೊ ಇಟ್ಸ್ ಬೇಸಿಕ್ಲಿ ಚಾರ್ಕೋಲ್ ತರ ಕಪ್ಪಗೆ ಮಾಡಿ ಟೀ ಜೊತೆ ತೊಗೊಂಡಾಗ ಟು ಅನ್ ಎಕ್ಸ್ಟೆಂಟ್ ದಟ್ ಪಾಯ್ಸನ್ ವಿಲ್ ಬಿ ಅಬ್ಸಾರ್ಬ್ಡ್. ಸೊ ಎಂಟ್ರಿಂಗ್ ಇನ್ ಟು ದ ಬ್ಲಡ್ ಸಿಸ್ಟಮ್ ಇಸ್ ಪ್ರಿವೆಂಟೆಡ್ ಟು ಅ ರೀಸನಬಲ್ ಎಕ್ಸ್ಟೆಂಟ್. ಆ್ಯಂಡ್ ದಿ ಅದರ್ ಥಿಂಗ್ ಇಸ್, ತೊಗೊಂಡಿದ್ದಾರೆ ವಾಂತಿ ಇಂಡ್ಯೂಸ್ ಮಾಡೋದು, ಡಾಕ್ಟರ್ ಹತ್ರ ಆಮೇಲೆ ಸಿಮ್ಟಮ್ಸ್ ಬಂದಮೇಲೆ ಹೋಗಿ ನೋಡೋಣ. ಸೊ ಆ ಥರ ಮಾಡಿದಾಗ ಬೈ ದೆನ್ ದ ಪಾಯ್ಸನ್ ವುಡ್ ಹ್ಯಾವ್ ಎಂಟರ್ಡ್, ಎಫೆಕ್ಟ್ಸ್ ವುಡ್ ಸ್ಟಾರ್ಟ್. ಸೊ ತೊಗೊಂಡಿದ ತಕ್ಷಣ ದ ಪೇಷಂಟ್ ವಿಲ್ ನಾಟ್ ಇಮಿಡಿಯೇಟ್ಲಿ ಡೈ, ಮೂವಿ ಸೀನಲ್ಲಿ ತೋರಿಸಿದ. ಸೊ ಬಟ್ ಲೇಟಾಗಿ ಕರ್ಕೊಂಡ್ಬಂದರೆ ಇಟ್ ವಿಲ್ ಬಿ ಮೋರ್ ಡಿಫಿಕಲ್ಟ್ ಫಾರ್ ದ ಡಾಕ್ಟರ್ ಟು ಟ್ರೀಟ್, ಆರ್ ದ ರಿಸ್ಕ್ ಆಫ್ ದ ಪೇಷಂಟ್ ಜಾಸ್ತಿ ಇರುತ್ತೆ. ಸೊ ಐ ಆಲ್ವೇಸ್ ಅಡ್ವೈಸ್, ತೊಗೊಂಡಿದ್ದಾಗ ಇಮಿಡಿಯೇಟಾಗಿ ಗೊತ್ತಾಗಿದ ತಕ್ಷಣ ಪ್ಲೀಸ್ ಬ್ರಿಂಗ್ ದೆಮ್ ಟು ದ ಹಾಸ್ಪಿಟಲ್. ಸ್ನೇಕ್ ಬೈಟ್, ದಿಸ್ ಇಸ್ ಲೈಕ್ ಲಾಟ್ಸ್ ದಟ್ ವಿ ಕ್ಯಾನ್ ಸ್ಪೀಕ್. ಏನು ಮಾಡಬಾರ್ದು ಅನ್ನೋದು ಫಸ್ಟ್ ವಿ ವಿಲ್ ಟಾಕ್ ಮೇಬಿ. ಸೊ ಸ್ನೇಕ್ ಬೈಟ್ ಫಸ್ಟ್ ನೋಡಿದ ತಕ್ಷಣ ಆಲ್ ದಟ್ ನಾಟಿ ಔಷಧಿ ಇಲ್ಲ ಕಟ್ ಮಾಡೋದು, ನಾಟಿ ಔಷಧಿ ಟ್ರೈ ಮಾಡಿ ನೋಡೋಣ ಅನ್ನೋದನ್ನೆಲ್ಲ ಹೋಗಿದ್ರೆ, ಯಾಕೆಂದರೆ ದಿ ಓನ್ಲಿ ಟ್ರೀಟ್ಮೆಂಟ್ ಫಾರ್ ಸ್ನೇಕ್ ಬೈಟ್ ಇಸ್ ಆ್ಯಂಟಿ ಸ್ನೇಕ್ ವೆನಮ್ ವಿಚ್ ದಿ ಗೌರ್ಮೆಂಟ್ ಪ್ರೊವೈಡ್ಸ್. ಸೊ ಇಟ್ ಈಸ್ ರಿಕ್ವೈರ್ಡ್ ಇಫ್ ಇಟ್ ಇಸ್ ಅ ಪಾಯ್ಸನಸ್ ಸ್ನೇಕ್ ಅಂತ ಗೊತ್ತಾಯಿತು ಅಂತಂದರೆ ಯು ನೀಡ್ ಟು ಎನ್ಶೋರ್ ದಟ್ ಯು ಗಿವ್ ದಿ ಕರೆಕ್ಟ್ ವೆನಮ್ ಡೋಸೇಜಸ್. ದಿ ಅದರ್ ಥಿಂಗ್, ಐಡೆಂಟಿಫೈಯಿಂಗ್ ದ ಸ್ನೇಕ್. ಹೌದು, ಅದು ತುಂಬಾ ಕಷ್ಟ. ಸೊ ಯು ಡೋಂಟ್ ವಾಂಟ್ ಟು ಕಿಲ್ ದ ಸ್ನೇಕ್ನ ಸಾಯಿಸೋದು ಬೇಡ. ಬಟ್ ಇವಾಗ ಎಲ್ಲರೂ ಮೊಬೈಲ್ ಕ್ಯಾರಿ ಮಾಡ್ತಾರೆ. ಸೊ ಐ ಥಿಂಕ್ ಇಟ್ಸ್ easy way to at least, I don't know, maybe to take pictures and get it, or capture it and just show it if required. Okay. So but not to kill the snake. But easy agutte, or description of the snake so the doctor ge easy agi artha agutte what kind of snake, because half of the time it will be non poisonous snakes which might bite. And first aid, major seizure ಆಗಿದ್ದಾಗ ಮನೆಯಲ್ಲಿ CPR ಅಥವಾ ಏನು ಈಕ್ವಲೆಂಟ್ ಇರುತ್ತೆ ಮನೇಲಿ ಏನು ಮಾಡ್ಬೋದು? ಸೊ ಸೀಜರ್ಸ್ ಅಂದರೆ ಫಿಟ್ಸ್ ಕಾಯಿಲೆ ಬಂದಾಗ ದಿ ಕಾಮನ್ ಮಿಸ್ಟೇಕ್ಸ್ ಪೀಪಲ್ ಡೂ ಇಸ್ ಕೀ ಕೊಟ್ಟರೆ ಸರಿ ಹೋಗುತ್ತೆ, ಕಬ್ಣ ಕೊಟ್ಟರೆ ಅದು ಎಲೆಕ್ಟ್ರಿಕಲ್ ನಿಂತು ಹೋಗುತ್ತೆ ಅಂತ. ಸೊ ಜನರಲಾಗಿ ಒಂದು ಸೀಜರ್ ಆ್ಯಕ್ಟಿವಿಟಿ 2 minutesಗಿಂತ ಜಾಸ್ತಿ ಇರೋದಿಲ್ಲ. ಸೊ ನೀವು ಕಬ್ಣ ಹುಡುಕಿ ಅದನ್ನು ಬಂದು ಕೈಲಿ ಇಡೋಷ್ಟೊತ್ತಿಗೆ ಅದು ಆಟೋಮ್ಯಾಟಿಕ್ಲಿ ನಿಂತು ಹೋಗುತ್ತೆ. ಸೊ ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ದಟ್ ಹಂಗಿದ್ದು. ಸೊ ಯು ನೆವರ್ ಫೋರ್ಸ್ಫುಲಿ ಸ್ಟಾಪ್ ಆ್ಯನ್ ಆ್ಯಕ್ಟಿವಿಟಿ. ಯಾಕೆಂದರೆ ಬಾಡಿ ಮಸಲ್ಸ್ ಕಂಟ್ರಾಕ್ಟ್ ಆಗೋದು, ರಿಲೀಸ್ ಆಗೋದು ಆಗ್ತಾ ಇರುತ್ತೆ. ಫೋರ್ಸ್ ಆಗೋದನ್ನು ಸ್ಟಾಪ್ ಮಾಡೋಕ್ಕೆ ಹೋದಾಗ ಮಸಲ್ ಡ್ಯಾಮೇಜಸ್, ಬಾಡಿ ಡ್ಯಾಮೇಜಸ್ ಜಾಸ್ತಿ. ಸೊ ಸೀಜರ್ಸ್ ಬರ್ತಾರಂಥ ಪೇಷಂಟ್ನ ಜಸ್ಟ್ ದ ಸೇಫೆಸ್ಟ್ ಥಿಂಗ್ ಟು ಡೂ ಇಸ್ ಟು ಪುಟ್ ದೆಮ್ ಫ್ಲಾಟ್, ಟರ್ನ್ ಹಿಮ್ ಟು ಒನ್ ಸೈಡ್. ಓಕೆ. ಸೊ ಒನ್ ಸೈಡ್, ಯಾವುದಾದ್ರೂ ಸೈಡ್, ಎನಿ ಒನ್ ಆಫ್ ದ ಸೈಡ್ಸ್, ಫಾರ್ ದ ರೀಸನ್ ಜಾಸ್ತಿ ಫ್ರಾದಿಂಗ್ ಇರುತ್ತೆ ಮೌತಿಂದ, ಅದು ಮತ್ತು ಲಂಗ್ಸಲ್ಲಿ ಆಸ್ಪಿರೇಟ್ ಆದಾಗ ಅದರ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ಟು ಅವಾಯ್ಡ್ ಫ್ಯೂಚರ್ ಕಾಂಪ್ಲಿಕೇಶನ್, ಕೀಪ್ ದೆಮ್ ಟು ದ ಸೈಡ್ ಸೊ ದಟ್ ದೇ ಡೋಂಟ್ ಟೇಕ್ ದೋಸ್ ಸೆಕ್ರೀಷನ್ಸ್ ಇನ್ ಟು ದ ಲಂಗ್, ಆ್ಯಂಡ್ keep away all sharp objects around them so that they don't get hurt. Forcefully bite ತೆಗೆದ್ಬಿಟ್ಟು ಕೀ ಇಡೋದು to avoid tongue bite is again going to damage the patient, because you can have even up to fractures of the bone, jaw bones. So and then bring them to the hospital. ವಂಡರ್ಫುಲ್. ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು. ಐ ಆಮ್ ಶ್ಯೂರ್ ನಮ್ಮ ವೀಕ್ಷಕರಿಗೆ ಇದರಿಂದ ಅವ್ರ ಡೇ ಟು ಡೇ ಲೈಫಲ್ಲಿ ಮಿತ್ಸ್ ಕ್ಲಿಯರ್ ಆಗಿರುತ್ತೆ. ನಿಮ್ಮ ಟೈಮ್ ತೊಗೊಂಡು ಎಮರ್ಜೆನ್ಸಿ ಕೇರಿಂದ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಥ್ಯಾಂಕ್ ಯು. ಫೈನಲ್ ಸೆಗ್ಮೆಂಟ್ ನಮ್ಮ ಶೋನಲ್ಲಿ ಹ್ಯಾಂಪರ್. ಇದು I'm not even listening to him like that. I'm just looking at that. ಸೊ ಫಟಾಫಟ್ ಅಂತ ಉತ್ತರ ಯಾರು ಕೊಡ್ತಿರೋ ಐ ಗೆಟ್ ಟು ಚೂಸ್ ಯಾರು ವಿನ್ನರ್ ಅಂತ. ಶ್ರದ್ಧಾ, ಆರ್ ಯು ರೆಡಿ? Yeah. 100 days ಅವಾರ್ಡ್ಸ್? 100 days. ಒನ್ ಡ್ರೀಮ್ ಆ್ಯಕ್ಟರ್ ಕನ್ನಡ ಇಂಡಸ್ಟ್ರಿನಲ್ಲಿ ಇವ್ರ ಜೊತೆ ಕೆಲಸ ಮಾಡಲೇಬೇಕು ಅಂದಿರೋದು. ಆಪ್ಷನ್ಸ್: ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್, ಶಿವರಾಜ್ ಕುಮಾರ್, ಯಶ್. Puneet Rajkumar.
ಒಂದು ರೀಸೆಂಟ್ ಮೂವಿ ನೀವು ನೋಡಿರೋದ್ರಲ್ಲಿ ಈ ರೋಲ್ ನಾನು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು, ಇವ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನ್ಸ್ತಿದ್ಯಾ? ಗೋಧಿ ಬಣ್ಣ. ಇದಕ್ಕೆ ಪಾಯಿಂಟ್ಸ್ ಇಲ್ಲ, ಇದು ತುಂಬಾ ಸೇಫ್. ಹಲೋ, ದಿಸ್ ಇಸ್ ಸ್ಪಾರ್ಕಿಂಗ್. ಕ್ಯಾಟ್ ಫೈಟ್. ಹೌದು. ಈಸಿಗೆ ತಗೊಂಡ್ಬಿಟ್ರಿ. ಹೌದಾ ಶ್ರದ್ಧಾ? ನಾನು ಮಾತಾಡ್ಲಿಲ್ಲ ಅಲ್ವಾ ಮೂವಿ ನೋಡಾದ್ಮೇಲೆ? ನಾನು ಹೇಳ್ಬೇಕಿತ್ತು ಒಂದಿಷ್ಟು ಮಾತುಗಳು. ಒಂದ್ ನಿಮಿಷ, ನೀನ್ ಮೂವಿ ನೋಡಿಲ್ಲ? ಹೋಗೋ, I watched it. I messaged whatever. I messaged you. Remember I said no. Okay, rapid fire. One heroine ನಿಮ್ಮ ಕಾಂಟೆಂಪ್ರರೀಸ್ ಅಲ್ಲಿ whom do you think ತುಂಬಾನೇ ಒಳ್ಳೆ ಫ್ಯೂಚರ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ರಾಧಿಕಾ ಚೇತನ್, ಶ್ರುತಿ ಹರಿಹರನ್, ಶಾನ್ವಿ ಶ್ರೀವಾತ್ಸವ, ಮಾನ್ವಿತಾ ಹರೀಶ್, ಕೃತಿಕ್ ಹಾರ್ಬಂದ, ರಚಿತಾ ರಾಮ್. I know. ಮಾನ್ವಿತಾ ಹರೀಶ್. ಯಾರು ತುಂಬಾನೇ ಫ್ಯಾಷನಬಲ್ ಕನ್ನಡ ಇಂಡಸ್ಟ್ರಿನಲ್ಲಿ? ರಾಧಿಕಾ ಪಂಡಿತ್, ರಚಿತಾ ರಾಮ್, ರಮ್ಯಾ, ಆಯಿಂದ್ರಿತಾ ರೇ, ಕೃತಿಕ್ ಹಾರ್ಬಂದ. ಕೃತಿಕ್ ಹರ್ಬಂದ ಆ್ಯಂಡ್ ಆಯಿಂದ್ರಿತಾ ರೇ, ಐ ಥಿಂಕ್. ಓಕೆ. ಒನ್ ಡ್ರೀಮ್ ಡೈರೆಕ್ಟರ್ ನೀವು ಯಾರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೀರಾ ಕನ್ನಡ ಇಂಡಸ್ಟ್ರಿನಲ್ಲಿ? ರ್ಯಾಪಿಡ್ ಫೈರ್. ಬೇಗ ಹೇಳು. ಟಿಕ್ ಟಿಕ್ ಹೆಸರುಗಳು. ಹೇಮಂತ್ ರಾವ್, ರಕ್ಷಿತ್ ಶೆಟ್ಟಿ. ಓಕೆ, ಡನ್. ಆಕ್ಚುಲಿ ಒನ್ ಯಂಗ್ ಆಕ್ಟರ್ಸ್ ಬಂದಿರೋದ್ರಲ್ಲಿ ನಿಮ್ಮ ಪ್ರಕಾರ ತುಂಬಾನೇ ಪೊಟೆನ್ಷಿಯಲ್ ಇದೆ ಅನ್ನೋದು ಯಾರು? ನಾನು ರಕ್ಷಿತ್ ತೆಗೆದ್ಬಿಡ್ತೀನಿ ಇದರಲ್ಲಿ. ರಕ್ಷಿತ್ ಒಂದು ಆಪ್ಷನ್ ಇದ್ರು. ಓಕೆ. ಧ್ರುವ ಸರ್ಜಾ, ಧನಂಜಯ, ನಿರು ಭಂಡಾರಿ. ಧನಂಜಯ್ ಅವ್ರು ತುಂಬಾ ಗುಡ್ ಲುಕಿಂಗ್ ಅಂತ ನಂಗೆ ಅನ್ಸುತ್ತೆ. ಐ ಫೈಂಡ್ ವೆರಿ ವೆರಿ ಹ್ಯಾಂಡ್ಸಮ್. ಧನಂಜಯ ನೋಡ್ತಾ ಇದ್ರೆ ನೆಕ್ಸ್ಟ್ ಫೋನ್ ಮಾಡ್ತಾರೆ ನಿಮಗೆ. ಆಕ್ಚುಲಿ ಸ್ವಲ್ಪ ಹೊತ್ತು ಹಿಂದೆ ಮಾತಾಡಿದೆ ಅವ್ರ ಜೊತೆ. ಎನಿವೇ, ಕ್ಯಾರಿ ಆನ್. ಪವನ್ ಕುಮಾರ್ ಅಥವಾ ಮಣಿರತ್ನಂ? ಮಣಿರತ್ನಂ. ನೀವೇನಾದ್ರೂ ಮೆಸೇಜ್ ಕೊಡೋದಿತ್ತು ಅಂದ್ರೆ ಅವ್ರು ನೋಡ್ತಿದ್ರೆ ಶೋನ, ಇವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಪವನ್ ಕುಮಾರ್, ಒಂದು ಸ್ವಲ್ಪ ಪೇಮೆಂಟ್ ಬಾಕಿ ಇದೆ. ರಾಧಿಕಾ ಅವ್ರಿಗೆ ಸಿಕ್ಕಿರತ್ತೆ, ಐ ಆಮ್ ಶ್ಯೂರ್. ರಾಧಿಕಾ. ಧನಂಜಯ ನೋಡ್ತಿದ್ರೆ ಏನು ಮೆಸೇಜ್ ಕೊಡ್ತೀರಾ? ಧನಂಜಯ ಜೊತೆ ಫಿಲ್ಮ್ ಮಾಡಬೇಕು, ಬಟ್ ಏನು ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಈ ಮೊಮೆಂಟಲ್ಲಿ ನಿಮ್ಗೆ ಒಂದು ಸಾಂಗ್ ಮೈಂಡಿಗೆ ಬರ್ತಾ ಇದ್ರೆ ಯಾವುದು? 2 ಲೈನ್ಸ್. ಯಾಕೋ ಬಡ್ದಂಗಾಯ್ತಾ ಇದೆ ಮೆಲ್ಲಿನ ಮೂಲಲೆಲ್ಲೋ ಪದಗಳು. ಶ್ರುತಿ, ವೆರಿ ಗುಡ್ ಸಿಂಗರ್. ಶ್ರದ್ಧಾ, am I a good singer? No. ಆಲ್ ರೈಟ್, That's the question you asked. ಅದು ನಿಮ್ಮ ಕ್ವೆಶ್ಚನ್ಸ್. ನೆಕ್ಸ್ಟ್ ರಾಧಿಕಾ, ಓಕೆ. ಒನ್ ಡ್ರೀಮ್ ಆಕ್ಟರ್ ನಿಮಗೆ ಇವ್ರ ಜೊತೆ ಕೆಲಸ ಮಾಡಲೇಬೇಕು ಅಂತ ಅನ್ಸಿತ್ತು. ಆಪ್ಷನ್ಸ್: ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್, ಶಿವರಾಜ್ ಕುಮಾರ್, ಯಶ್. ಒನ್ ಹೀರೋಯಿನ್ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ವಿತ್ ಅಂದ್ರೆ ಯಾರು? ಅವಂತಿಕಾ ಶೆಟ್ಟಿ. ಒನ್ ರೀಸೆಂಟ್ ಮೂವಿ ನೀವು ನೋಡಿರೋದ್ರಲ್ಲಿ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನ್ಸಿದ್ದೆ? ಒನ್ ಹೀರೋಯಿನ್ ನಿಮ್ಮ ಕಾಂಟೆಂಪ್ರರೀಸ್ ಅಲ್ಲಿ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂತ ಅನ್ಸಿರೋದು? ಶ್ರದ್ಧಾ ಶ್ರೀನಾಥ್, ಶ್ರುತಿ ಹರಿಹರನ್, ಶಾನ್ವಿ ಶ್ರೀವಾತ್ಸವ, ಮಾನ್ವಿತಾ ಹರೀಶ್, ಕೃತಿಕ್ ಹಾರ್ಬಂದ, ರಚಿತಾ ರಾಮ್. ನನಗೂ ಮಾನ್ವಿತಾ ಹರೀಶ್ ಬ್ರೈಟ್ ಫ್ಯೂಚರ್ ಇದೆ ಅಂತ ನನಗೆ. ಇವ್ರು 4 ಜನದಲ್ಲಿ ಸೇಮ್ ಕ್ವೆಶ್ಚನ್ ನಿಮಗೆ. ಫ್ಯಾಷನಬಲ್, ತುಂಬಾನೇ ಫ್ಯಾಷನಬಲ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಅನಿಸಿದ್ದು ಯಾರು? ರಾಧಿಕಾ ಪಂಡಿತ್, ರಚಿತಾ ರಾಮ್, ರಮ್ಯಾ, ಆಯಿಂದ್ರಿತಾ ರೇ, ಕೃತಿಕ್ ಹಾರ್ಬಂದ. ಒನ್ ಡ್ರೀಮ್ ಡೈರೆಕ್ಟರ್ ನಿಮ್ಮದು ಯಾರು? ಐ ಥಿಂಕ್ ಯುವರಾಜ್ ಭಟ್. ನಿಮ್ಮ ಪ್ರಕಾರ ಯಂಗರ್ ಜನರೇಷನ್ ಆ್ಯಕ್ಟರ್ಸಲ್ಲಿ ತುಂಬಾನೇ ಪೊಟೆನ್ಷಿಯಲ್ ಇದೆ ಅಂತ ಯಾರಿಗೆ ಅನ್ಸುತ್ತೆ? ಆಪ್ಷನ್ಸು: ರಕ್ಷಿತ್ ಶೆಟ್ಟಿ, ಧ್ರುವ ಸರ್ಜಾ, ಧನಂಜಯ, ನಿರು ಭಂಡಾರಿ. ನಿರು ಭಂಡಾರಿ. ರಕ್ಷಿತ್ ಶೆಟ್ಟಿ ಮೇಲೆ ಕ್ರಶ್ ಇತ್ತು ಅಂದ್ರೆ ಹೋಯ್ತು. ಇವ್ರು ನೋಡ್ತಾ ಇದ್ರೆ ಏನು ಮೆಸೇಜ್ ಕೊಡ್ತೀರಾ ಅನೂಪ್ ಭಂಡಾರಿ ಅವ್ರಿಗೆ? ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ರಂಗಿತ ರಂಗ ನಾನು ಕೊಟ್ಟಿದ್ದಕ್ಕೆ ನಾನು ಹೇಳ ಏನ್ ಅನ್ಕೋತಾ ಇದ್ದಾರೆ ಅಂತ. ಯಾಕೆ ರಾಜರಥನಲ್ಲಿ ನನ್ನನ್ನು ಹಾಕೊಂಡಿಲ್ಲ? ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಆನ್. This answer should be considered. ಹೌದು. This answer should be considered for Radhika. ರಾಧಿಕಾ ಅಲ್ಲ ರಾಧಿಕಾ, ನಿಮ್ಗೆ ಅನ್ಸ್ಲಿಲ್ವಾ ಯಾಕೆ ಅವ್ರು ರಾಜರಥನಲ್ಲಿ ಹಾಕೊಂಡಿಲ್ಲ ಅಂತ? ಇಲ್ಲ, ಅವಂತಿಕಾ ಶೆಟ್ಟಿ ಇದ್ದಾಳಲ್ಲ, ಅದಕ್ಕಿಂತ ಕಾಂಪಿಟೇಟಿವ್ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಏನು? I disagree with this. ತುಂಬಾನೇ It's not nice. ಇದು ರಾಧಿಕಾ ಅವ್ರ ವರ್ಡ್ಸ್. ಇದು ಒಳಗಡೆ ಏನ್ ನಡೀತದೆ ಅಂತ ಅವ್ರಿಗೆ ಗೊತ್ತು. ಇಲ್ಲ, ರಾಧಿಕಾ is actually very diplomatic ಆ ರೀತಿ. ಪವನ್ ಕುಮಾರ್ ಅವ್ರಿಗೆ ಏನ್ ಹೇಳ್ತೀರಾ? ಐ ಲವ್ ಯು ಟು ಅಂತೀರಾ? ಪವನ್ ಈ ಎಪಿಸೋಡ್ ನೋಡಿದ್ರೆ ನನ್ನ ಮೇಲೆ ಯಾಕೆ ನೋಡಲಿಲ್ಲ? ಆಕ್ಚುಲಿ ಫಾರ್ಮ್ ಫಿಲ್ ಮಾಡಿದೆ, ಯಾಕೆ ನೋಡ್ಲಿಲ್ಲ?
ಬಟ್ ನೆಕ್ಸ್ಟ್ ಫಿಲ್ಮು ಇದೆ. ರಾಧಿಕಾ ನೀವು ಗೆಲ್ತೀರಾ ಹ್ಯಾಂಪರ್ನ ಇದೇ ತರ ಹೇಳಿ ಅದೇ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಹೌದು, ನಾವು ಒಂದು ಶರ್ಟ್ ತಗೋತೀವಿ. ಕೊಡ್ತೀನಿ. ಟಿ ಎನ್ ಸೀತಾರಾಮ್ ಅವ್ರಿಗೆ ಏನು ಹೇಳ್ತೀರಾ? ಐ ಥಿಂಕ್ ಟಿ ಎನ್ ಸೀತಾರಾಮ್ ಅವರು ಒಳ್ಳೆ ಡೈರೆಕ್ಟರ್. ಸೊ ಅವ್ರ ಜೊತೆ ನನಗೆ ನೆಕ್ಸ್ಟ್ ಫಿಲ್ಮಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅನು ಪ್ರಭಾಕರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅನು ಪ್ರಭಾಕರ್ ಮ್ಯಾಮ್. ಆವತ್ತು ನೀವು ಮಾತಾಡಿದ್ದು ನಿಮ್ಮ ತಾಯಿಯವ್ರ ಜೊತೆನೂ ಕೂಡ ಮಾತಾಡಿದ್ದು ನನಗೆ ತುಂಬಾ ಖುಷಿಯಾಗಿದೆ. ಆ್ಯಂಡ್ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಈ ಮೊಮೆಂಟಲ್ಲಿ ನಿಮ್ಗೆ ಒಂದು ಸಾಂಗ್ ಮೈಂಡಿಗೆ ಬರ್ತಾ ಇದ್ರೆ ಯಾವುದು 2 lines ಆಫ್ ದ್ಯಾಟ್? ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ See the next line? ಸುಖ ಎಂತ ವಂಡರ್ಫುಲ್ ರಾಧಿಕಾ, ವೆಲ್ ಡನ್. ಸೊ ನಿಮಗೆ ಐ ಯು ರೆಡಿ? ಶ್ರುತಿ, ನಿಮಗೆ ಡ್ರೀಮ್ ಆಕ್ಟರ್ ಯಾರು ವರ್ಕ್ ಮಾಡೋದಕ್ಕೆ? ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್, ಶಿವರಾಜ್ ಕುಮಾರ್, ಯಶ್? ಪುನೀತ್ ಸರ್. ಒನ್ ರೀಸೆಂಟ್ ಮೂವಿ ನೀವು ನೋಡಿರೋದ್ರಲ್ಲಿ ಇವರಿಬ್ಬರದು ಬಿಟ್ಟು ನಾನು ಮಾಡಿದಿದ್ರೆ ನಾನು ಇವ್ರಕ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನ್ಸಿದ್ ಯಾವ್ದು? ಕಿರಗುರಿನ ಗಯ್ಯಾಲಿಗಳು. ಡೆಫಿನೆಟ್ಲಿ ನನಗೆ ಅದು ಒಂದು, ಎಸ್ಪೆಷಲಿ ನನಗೆ ಸುಮನಾ ಕಿಟ್ಟೂರ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಪಾತ್ರ ಅಂತದಿಲ್ಲ, ನನಗೆ 5 ಪಾತ್ರಗಳು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆಫ್ಕೋರ್ಸ್ ಶ್ವೇತಾ ಶ್ರೀವಾತ್ಸವ ಅವ್ರದ್ದು ಲೀಡ್ ಕ್ಯಾರೆಕ್ಟರ್, ಮಾನ್ಸಾ ಜೋಶಿ ಕ್ಯಾರೆಕ್ಟರ್ ಕೂಡ ನಂಗೆ ಸಖತ್ ಇಷ್ಟ. ನೀವು ಚೆನ್ನಾಗಿ ಮಾಡ್ತಿದ್ರ ಅವ್ರಕ್ಕಿಂತ? ಹೌದು, ಐ ವುಡ್ ಹ್ಯಾವ್ ಗಿವನ್ ಎ ಡಿಫರೆಂಟ್ ಎಲಿಮೆಂಟ್ ಟು ಇಟ್. ನಿಮ್ಮ ಪ್ರಕಾರ ಯಂಗ್ ಕಾಂಟೆಂಪ್ರರಿ ಹೀರೋಯಿನ್ಸ್ ಅಲ್ಲಿ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅನ್ನೋದು ಸೇಮ್ ಆಪ್ಷನ್ಸ್: ಶ್ರದ್ಧಾ ಶ್ರೀನಾಥ್, ರಾಧಿಕಾ ಚೇತನ್, ಮಾನ್ವಿತಾ ಹರೀಶ್, ಕೃತಿಕ್ ಹರ್ಬಂದ, ಶಾನ್ವಿ ಶ್ರೀವಾತ್ಸವ. ಕೃತಿಕ್ ಹರ್ಬಂದ ನಮ್ಕಿನ್ನ ಮಚ್ ಬಿಫೋರ್ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಅವ್ರನ್ನ ಐ ವಿಲ್ ನಾಟ್ ಟೇಕ್, ಬಟ್ ಐ ವಿಲ್ ಸೇ ಹರ್ ಬಿಕಾಸ್ ಶ್ರದ್ಧಾ ಶ್ರೀನಾಥ್ ಇಸ್ ಡೂಯಿಂಗ್ ಎಕ್ಸಲೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಪ್ರತಿ ಒಂದು ಕೂಡ ಒಳ್ಳೆ ಬ್ಯಾನರ್, ತುಂಬಾ ಚೆನ್ನಾಗಿ ಆಪರ್ಚುನಿಟೀಸು ಹಾಗೆ ಬರ್ತಾ ಇದೆ. ಸೊ ಶಿ ಇಸ್ ಸೆಲ್ಲಿಂಗ್ ಹರ್ ಸೆಲ್ಫ್ ತುಂಬಾ ದ ರೈಟ್ ವೇ. ಸೊ ನನ್ನ ಪ್ರಕಾರ ಲಾಯರ್ ಅಲ್ವಾ? ಯು ಆರ್ ಹರ್ ಫ್ರೆಂಡ್, ಆಲ್ರೆಡಿ ಅಡ್ವೈಸಿಂಗ್ ಹರ್. ನಾನು ಮಾಡಿದ ತಪ್ಪಲ್ಲ, ಇದು ನಾನು ಪ್ರತಿ ಸಲ ಹೇಳ್ತೀನಿ, ನಾನು ಮಾಡಿದ ತಪ್ಪಲ್ಲ, ಇವಳ ಹತ್ರ ನಾನು ಮಾಡಕ್ ಬಿಡಲ್ಲ ಬಿಕಾಸ್ ನಾನು ಬಹಳ ಮಾಡಿದ್ದೀನಿ. ನಿಮ್ ಡ್ರೀಮ್ ಡೈರೆಕ್ಟರ್ ಯಾರು ಕೆಲಸ ಮಾಡಬೇಕು ಅಂತ ಕನ್ನಡ ಇಂಡಸ್ಟ್ರಿನಲ್ಲಿ? ಸತ್ಯಪ್ರಕಾಶ್ ರಾಮಾರಾಮರೇ. ಯಂಗರ್ ಲಾಟ್ ಅಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿ ಇರುವಂತ ಆಕ್ಟರ್ ಯಾರು? ನಿರು ಭಂಡಾರಿ, ಪ್ರಜ್ವಲ್ ದೇವರಾಜ್, ಧನಂಜಯ, ಧ್ರುವ ಸರ್ಜಾ? ಧನಂಜಯ್. ಪವನ್ ಕುಮಾರ್ ಅಥವಾ ಹೇಮಂತ್ ರಾವ್? ಪವನ್ ಕುಮಾರ್ ಅವ್ರು ಅರ್ಥ ಮಾಡ್ಕೋತಾರೆ. ಸೊ ಆಬ್ವಿಯಸ್ಲಿ ಹೇಮಂತ್ ರಾವ್ನು ಅರ್ಥ ಮಾಡ್ಕೋತಾರೆ. ಹೇಮಂತ್ ರಾವ್. ಲೂಸಿಯಾ ಅಥವಾ ಗೋಧಿ ಬಣ್ಣ ಸಾಧಾರಣ ಮೈಕಲ್? ಲೂಸಿಯಾ. ಒನ್ ಹಿಟ್ ಮೂವಿ ಪೇರ್ ಆಫ್ ಆಲ್ ಟೈಮ್ಸ್ ನಿಮ್ ಪ್ರಕಾರ ಕನ್ನಡ ಇಂಡಸ್ಟ್ರಿನಲ್ಲಿ? ಯಶ್, ರಾಧಿಕಾ. ಇವ್ರು ನೋಡ್ತಾ ಇದ್ರೆ ಏನ್ ಮೆಸೇಜ್ ಕೊಡ್ತೀರಾ ಮಿಸ್ಟರ್ ಅನಂತ್ ನಾಗ್? ಸರ್, ನಿಮ್ಮ ಜೊತೆ ಇನ್ನೊಂದ್ಸತಿ ಕೆಲಸ ಮಾಡಕ್ಕೆ ಅವಕಾಶ ಬಿಟ್ಟು ಹೋಯ್ತು. ಆದರೆ ಪ್ಲೀಸ್ ನೆಕ್ಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ ಅನ್ಕೊಂಡು ದಯವಿಟ್ಟು ಸಿನಿಮಾ ಬಿಡ್ಬೇಡಿ, ಮಾಡ್ಬಿಡಿ. Whatever that meant. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ. ಏಯ್ ಕಿರಿಕ್ ಪಾರ್ಟಿ. ನೀನಾಸಂ ಸತೀಶ್. 2ನೇ ಸಿನಿಮಾ ಆಯಿತು ಅವ್ರ ಜೊತೆ. ಆ್ಯಂಡ್ ನನಗೆ ಐ ಥಿಂಕ್ ನಾವು ಜಾಸ್ತಿ ಜಗಳ ಮಾಡ್ತೀವಿ ಇಬ್ರು. ವಿ ಫೈಟ್ ಅ ಲಾಟ್. ಸ್ವಲ್ಪ ಕಮ್ಮಿ ಜಗಳ ಮಾಡೋಣ ನೆಕ್ಸ್ಟ್ ಟೈಮ್. ಡೈರೆಕ್ಟರ್ ಹರ್ಷ. ಮಾಸ್ಟರ್, ನಿಮ್ಮ ಜೊತೆ ಐ ಹ್ಯಾಡ್ ಅ ಫನ್ ಟೈಮ್ ಮಾಸ್ಟರ್. ಐ ವಾಂಟ್ ಟು ಸಿ ಸಮಥಿಂಗ್ ನ್ಯೂ ಅಂಡ್ ಡಿಫರೆಂಟ್ ಫ್ರಮ್ ಯು. ನೀವು ಎಲ್ಲರ ಫೇವ್ರೆಟ್ ಧನಂಜಯ ನೋಡ್ತಿದ್ರೆ ಏನಂತ ಹೇಳ್ತೀರಾ? ಚೂಸ್ ಡಿಫ್ರೆಂಟ್ಲಿ. ಶ್ರದ್ಧಾ ಶ್ರೀನಾಥ್ ಅವರು ಕನ್ನಡ ಮಾತಾಡಿದ್ರೆ ಹೆಂಗೆ ಮಾತಾಡ್ತಾರೆ? ಶ್ರದ್ಧಾ ಮಾತಾಡು. ನೀವು ಮಾತಾಡ್ ತೋರಿಸಿ. ಏನಾದ್ರೂ ಹೇಳು. ನಾನೇನು ಹೇಳಿ? ಸೂಪರ್ ಆಗಿ ಮಾತಾಡ್ತೀನಿ. ಹೋಗಲೇ. ಸೊ ನಂಗೆ ಗೊತ್ತಿಲ್ಲ, ಏನೋ ಆಗ್ತಾ ಇತ್ತು. ಹೌದು, ಆಮೇಲೆ ಊರಿನಲ್ಲಿ ಇಲ್ಲ ಹಾಗಲ್ಲ, ನೀನ್ ಹಾಗೆ ಮಾಡಬಾರ್ದು ಮಾಡಬಾರ್ದು. ಸರ್, ನೀವಾದ್ರೂ ನನ್ನ ನಂಬ್ತಿರಲ್ಲ. ಇವಾಗ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಶ್ರುತಿಗೆ. ಇದು ಡಿಸೈಡಿಂಗ್ ಕ್ವೆಶ್ಚನ್. 3 ಜನ ಚೆನ್ನಾಗಿ ಮಾಡಿದೀರಾ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಟೈ ಕ್ವೆಶ್ಚನ್. ಸುಮ್ಮನೆ ನೀನು ಡಿಸೈಡ್ ಮಾಡಕ ಆಗಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ಇದು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಹುಚ್ಚ ವೆಂಕಟ್ ಗೇನ್ ಮೆಸೇಜ್ ಕೊಡ್ತೀರಾ? ಕೆಲವೊಂದ್ಸತಿ ನಿಮ್ ಬಾಯಿ ಮುಚ್ಕೊಂಡಿರೋದು ಒಳ್ಳೇದೆ. ಒನ್ ಸಾಂಗ್ ನಿಮ್ಮ ಮೈಂಡಿಗೆ ಇವಾಗ ಬರ್ತಾ ಇರೋದು ಟು ಕಮೆಮೊರೇಟ್ ದಿಸ್ ಮೊಮೆಂಟ್ ಯಾವುದು? ಸರ್, ತಿರುಬೋಕಿ ಜೀವನ ನಮ್ಮದೆಲ್ಲ ಖಾಲಿ ಕೂತು ಬೋರ್ ಆಗಿದೆ. ವಂಡರ್ಫುಲ್. 3 ಜನ ತುಂಬಾ ಚೆನ್ನಾಗಿ ಮಾಡಿದೀರಾ.
ಬಟ್ ನನಗೆ ಅನ್ಸೋ ಪ್ರಕಾರ ದೇರ್ ಇಸ್ ಅ ವಿನ್ನರ್. ಯಾ ನನ್ಗೆ ಗೊತ್ತು ಯಾರು. ಓಕೆ, ನಿಮ್ಮ ಪ್ರಕಾರ ಯಾರು ಹೋಗಬೇಕು? ಐ ಥಿಂಕ್ ಇಟ್ ಇಸ್ ಶ್ರುತಿ. ಶ್ರದ್ಧಾ? ಸೇಮಿ ಶ್ರುತಿ, ನಿಮ್ಮ ಪ್ರಕಾರ? ನಾನು ನನಗೆ ಆಂಕರ್ ಬೇಕು. ಓಹೋ, ಬೇಬಿ ಮ್ಯಾಚ್ ಫಿಕ್ಸಿಂಗ್. ಯಾಕೆಂದ್ರೆ ಶ್ರುತಿ ಸಿಕ್ಕಿದ್ರೆ ನಮ್ 3 ಜನಕ್ಕೂ ಸಿಗುತ್ತೆ ಅಂತ ಗೊತ್ತು. ಹೌದು, ಆಕ್ಚುಲಿ ನೀವು ಯಾರಿಗೆ ಕೊಟ್ರು ಇಲ್ಲ ಯಾರಿಗೆ ಕೊಟ್ರು ನಮ್ 3 ಜನಕ್ಕೂ ಸಿಗುತ್ತೆ. ಅದು ಬೇರೆ. ಇದರಲ್ಲಿ ತುಂಬಾ ವಸ್ತುಗಳು ಪಿ ಎನ್ ರಾವ್ ಅವರು ನಿಮ್ಮ ಜೀವನದಲ್ಲಿರೋ ಮೆನ್ಗೆ ಕೂಡ ಇದೆ. ಸೊ ಇಟ್ಸ್ ನಾಟ್ ಜಸ್ಟ್ ಫಾರ್ ಯು, ನಿಮಗೂ ಇದೆ ಅವ್ರಿಗೂ ಇದೆ. ದೇರ್ ಆರ್ ಸಮ್ ಚಾಕ್ಲೇಟ್ಸ್, ಕ್ಯಾಮೆರಾ ಇಂದ ಸ್ಪಾ ವಾಚರ್ಸ್ ಇದೆ, ಮತ್ತೆ ಜಸ್ಟ್ ಡ್ರಾಪ್ಸ್ ಇಂದ ಚಾಕ್ಲೇಟ್ಸ್ ಇದೆ. ಏನ್ ಹೇಳಿದ್ರಿ ಅದ್ರ ಮುಂಚೆ? ಏನ್ ವೌಚರ್ಸ್? ಸ್ಪಾ. ಓಕೆನಾ? ಓ ಯಾ, ಡನ್ ಥ್ಯಾಂಕ್ ಯು. ಕೊಟ್ಬಿಡಿ. The winner is you. ಥ್ಯಾಂಕ್ ಯು. ಈ ಶೋಗೆ ಬಂದಿರೋರ್ಗೆ ಏನು ಕೊಡದೆ ಅಂತೂ ಕಳ್ಸಲ್ಲ ನಾವು. ಸೊ ನೀವಿಬ್ರು ಬೇಜಾರು ಮಾಡ್ಕೊಂಬೇಡಿ. Consolation prize. ಚಾಕ್ಲೇಟ್ಸ್ ಅಂಡ್ ಸ್ಪಾ ವೌಚರ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು. ರಾಧಿಕಾ, ನಿಮ್ ಲಾಸ್ಟ್ ಥಾಟ್ಸ್ ಶೋಗೆ ಬಂದಿದ್ದಕ್ಕೆ ಹೇಗೆ ಅನಿಸ್ತು? ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಡಬ್ಬ ಅಂತ ಆಗ್ತಿತ್ತು. ನನಗೆ ಬಂದ್ಬಿಟ್ಟು ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ ಕೆಲವೆಲ್ಲ ಯಾವ ಚಾನಲಲ್ಲೂ ನಾನು ಹೇಳ್ಕೊಂಡಿಲ್ಲ, ಆ ಮಾತುಗಳನ್ನೆಲ್ಲ ನಾನು ಇಲ್ಲಿ ಹೇಳ್ಕೊಂಡಿದ್ದೀನಿ. ಸೊ ವಂಡರ್ಫುಲ್. ಆಮೇಲೆ ಹೆಲ್ತ್ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಐ ಥಿಂಕ್ ದಟ್ ಈಸ್ ಅ ವೆರಿ ನೈಸ್ ಕಾಸ್. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಶ್ರದ್ಧಾ? I knew it would be a riot. ನನಗೆ ಗೊತ್ತಿತ್ತು ತುಂಬಾ like it will be a party here. ತುಂಬಾ candid ಆಗಿತ್ತು. I really enjoyed that. Thank you for the lovely outfits on behalf of yes, I had a wonderful time. I can't wait to watch it. Wonderful. Shruti? Okay, so Vinay, the three of us are girls with dreamy eyes. ನಮಗೆ ನಾವು ಟಿವಿ ನೋಡಿ ಬೆಳೆದಿರೋರು, ನಾವು ಕರಣ್ ಜೋಹರ್ ಅಂತ ಟಾಕ್ ಶೋಸ್ ಎಲ್ಲ ನೋಡಿ ಬೆಳೆದಿರೋರು. ನಾವು ವಿ ವಾಚ್ LND ಜನರಸ್. ಪ್ರತಿ ಒಂದು ಟಾಕ್ ಶೋನಲ್ಲೂ ಕೂಡ ನಮಗೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಯಾವತ್ತೂ ಆಗಲಿಲ್ಲ. ಇದು ನಿಮ್ಮ ಪ್ರೆಸೆಂಟೇಷನ್ ಆಗಿರಬಹುದು, ನೀವು ಕೇಳಿದ ಪ್ರಶ್ನೆಗಳ ರೀತಿ ಆಗಿರಬಹುದು, ನಿಮ್ಮ ಫಾರ್ಮ್ಯಾಟ್ ಆಗಿರಬಹುದು, ತುಂಬ ಚೆನ್ನಾಗಿತ್ತು. ಸೊ ಟು ಗಿವ್ ಅಸ್ ದಿಸ್ ಸ್ಮಾಲ್ ಡ್ರೀಮ್, ಈ ಕನಸನ್ನ ಸಾರ್ಥಕ ಇಲ್ಲ, ಈ ಕನಸನ್ನ ನನಸು ಮಾಡಕ್ಕೆ ಥ್ಯಾಂಕ್ ಯು. Wonderful. Thank you. So let's take a selfie before we wind up. ನಿಮ್ಮ ಪ್ರಕಾರ ಯಂಗರ್ ಜನರೇಷನ್ ಆ್ಯಕ್ಟರ್ಸಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ ಅಂತ ಯಾರಿಗೆ ಅನ್ಸುತ್ತೆ? ಆಪ್ಷನ್ಸು: ರಕ್ಷಿತ್ ಶೆಟ್ಟಿ, ಧ್ರುವ ಸರ್ಜಾ, ಧನಂಜಯ, ನಿರು ಭಂಡಾರಿ. ನಿರು ಭಂಡಾರಿ. ರಕ್ಷಿತ್ ಶೆಟ್ಟಿ ಮೇಲೆ ಕ್ರಶ್ ಇತ್ತು ಅಂದ್ರೆ ಹೋಯ್ತು.